भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुर सिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ततो जयमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ 36ನೇಯ ಶ್ಲೋಕ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ಪ್ರದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನ ಆ ವಿಶ್ವರೂಪವನ್ನು ನೋಡಿ ಗದ್ಗದವಾದ ಒಂದು ಗಂಟಲಿನಿಂದ ತುಂಬ ಹೆದರಿದವನಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಇದು ವಿಶ್ವರೂಪದ ಪ್ರಭಾವ. ಅದು ಏನು ಸ್ತೋತ್ರ ಮಾಡಿದ ಎಂಬುದನ್ನು ಇಲ್ಲಿಂದ ಹೇಳ್ತಾ ಇದ್ದಾರೆ. ತದ್ವಚನಮಾಹ ಸ್ಥಾನ ಇತ್ಯಾದಿನ. ಹೇ ಋಷಿಕೇಶ, ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡತಕ್ಕವನೇ, ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ, ನಿನ್ನ ಈ ಒಂದು ಕೆಲಸಗಳಿಂದ ಇಡೀ ಜಗತ್ತು ಸಂತೋಷ ಪಡ್ತಾ ಇದೆ. ನಿನ್ನ ಈ ಕಾರ್ಯಗಳಿಂದ. ಯಾಕೆ ನಾವೇ ಈ ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟೊತ್ತು ಆನಂದವಾಗಿ ಇರ್ತೀವಿ ನೋಡಿ. ಅದೆಲ್ಲವೂ ಕೂಡ ಪರಮಾತ್ಮನ ಕ್ರಿಯೆಗಳಿಂದ. ದೇವರು ನಮ್ಮನ್ನ ಸಂತೋಷವಾಗಿ ಇಟ್ಟಿದ್ದಾನೆ. ಈ ಯದ್ಯಪಿ ಇದು ಭೂಮಿ ಇರ್ಬೋದು, ಯದ್ಯಪಿ ಮನುಷ್ಯ ಶರೀರ ಇರ್ಬೋದು, ಆದರೂ ಕೂಡ ನರಕವನ್ನ ನೆನಪಿಸಿಕೊಂಡ್ರೆ ಈ ಲೋಕ ಎಷ್ಟು ಕ್ಷೇಮ ನೋಡಿ. ನರಕದಲ್ಲಿ ಕ್ಷಣ ಕ್ಷಣಕ್ಕೂ ದುಃಖ. ಅದನ್ನ ಕಂಪೇರ್ ಮಾಡಿದಾಗ ಈ ಲೋಕ ಎಷ್ಟೋ ವಾಸಿ. ಏನೋ ಹೊಟ್ಟೆಗೆ ಸಿಗ್ತದೆ, ನಿದ್ದೆ ಸಿಗ್ತದೆ, ಮನೆಗೆ ಸಿಗ್ತದೆ, ಚಳಿ ಜ್ವರ, ಏನೋ ಸುರಕ್ಷಿತವಾಗಿ ಔಷಧಿಗಳು ತೆಗೆದುಕೊಂಡು ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ. ಆದರೆ ಇಂಥ ಸೌಲಭ್ಯಗಳು, ದೇವರು ಕೊಟ್ಟ ಈ ಸೌಲಭ್ಯಗಳು ಬೇರೆ ಲೋಕಗಳಲ್ಲಿ ನಮಗೆ ಸಿಗೋದಿಲ್ಲ. ಬೇರೆ ಲೋಕ ಅಂದ್ರೆ ನರಕಾದಿ ಲೋಕಗಳಲ್ಲಿ ಸಿಗೋದಿಲ್ಲ. ಅದರಿಂದ ನಿನ್ನ ಈ ಕ್ರಿಯೆಯಿಂದ ಜಗತ್ತು ತುಂಬಾ ಸಂತೋಷ ಪಡ್ತಾ ಇದೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ, ರಾಕ್ಷಸರು ಹೆದರ್ಕೊಂಡು ದಿಕ್ಕುಗಳಿಗೆ ಓಡ್ತಾ ಇದ್ದಾರೆ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ, ಎಲ್ಲ ಸಿದ್ಧರು, ದೇವತಾ ಗಣದವರು ಎಲ್ಲರೂ ಕೂಡ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾನು ಕಾಣ್ತಾ ಇದ್ದೇನೆ. ಅದರಿಂದ ನೀನು ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ. ನೀನು ಇಡೀ ಜಗತ್ತಿನ ಒಡೆಯ ನೀನು ಎಂಬ ಅದನ್ನ ಕಣ್ಣಾರೆ ಕಂಡವ. ವ್ಯತ್ಯಾಸ ಇದೆ. ಕಸ್ಮಾಚ್ಚತೆ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಹೇ ಮಹಾತ್ಮನ್, ಮಹಾಪುರುಷನೇ, ಮಹತ್ ಶಬ್ದ ಅತ್ರ ಪೂರ್ಣವಾಚಿ ಅಂದ್ರೆ ಪೂರ್ಣವಾದ ಸ್ವರೂಪ ಉಳ್ಳವನೇ ಅಂತ ಅರ್ಥ. ಗರೀಯಸೆ ಅಂತ ನೀನು ಉತ್ಕೃಷ್ಟನಾದವ, ಭಾರಿ ದೊಡ್ಡವ ನೀನು. ಬ್ರಹ್ಮಣಃ ಚತುರ್ಮುಖಸ್ಯಾಪ್ಯಾದಿಕರ್ತೃ, ಚತುರ್ಮುಖನಿಗೂ ಕೂಡ ಸೃಷ್ಟಿಯನ್ನ ಮಾಡಿದವ, ಚತುರ್ಮುಖನ ಜನಕ ನೀನು. ತೇ ತುಭ್ಯಂ ಕಸ್ಮಾನ್ ನ ನಮೇರನ್ ಅಂತ ನಿನಗೆ ಯಾರು ತಾನೇ ನಮಸ್ಕಾರ ಮಾಡೋದಿಲ್ಲ. ದುಷ್ಟರು ಬಿಟ್ಟು ಎಲ್ಲರೂ ಕೂಡ ಸಜ್ಜನರು ದೇವರು ಮಾಡಿದ ಉಪಕಾರವನ್ನ ಸ್ಮರಿಸಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡೋದ್ರಲ್ಲಿ ಎರಡು ಇದೆ. ಮನಸ್ಸು ಇಲ್ಲದೆ ಏನೋ ದೊಡ್ಡವರು ಹೇಳ್ತಾರೆ ಅವಮಾನ ಆಗ್ಬೋದು ಏನೋ ಅಂತ ಸಂಕೋಚಕ್ಕೆ ನಮಸ್ಕಾರ ಮಾಡೋದು. ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಆ ಥರ ಯಾರು ತಾನೇ ಮಾಡೋದಿಲ್ಲ. ಉಪಕಾರ ಸ್ಮರಣೆಯನ್ನ
ಒಳ್ಳೆ ಜನರು ಸ್ಮರಿಸಿ ಭಕ್ತಿಯಿಂದ ಮಾಡ್ತಾರೆ. ನಮೇಯುರೇವ ಅನಂತ, ನಿನಗೆ ದೇಶದಿಂದ ಕಾಲದಿಂದ ಗುಣದಿಂದ ಅಂತ ಎನ್ನತಕ್ಕದ್ದೇ ಇಲ್ಲ, ಕೊನೆಯೇ ಇಲ್ಲ ನಿನಗೆ. ದೇವಾನಾಂ ಈಶ, ದೇವತೆಗಳಿಗೂ ಸ್ವಾಮಿಯಾದವ. ಜಗನ್ನಿವಾಸ, ಜಗತ್ತಿಗೆ ಆಶ್ರಯಪ್ರದನಾದವ. ಯತ್ ಸದಸತ್ ಭಾವಾತ್ಮಕಂ ಜಗತ್ ತತ್ಪರಂ ತದುತ್ತಮಂ ಅಕ್ಷರಂ ತ್ವಮೇವ. ಇಡೀ ಜಗತ್ತು ನಿನ್ನ ಅಧೀನದಲ್ಲೇ ಇದೆ ಹಾಗೆ ಅಂತ. ಅದರಿಂದ ಎಲ್ಲವನ್ನು ಮಾಡಿ ಸಂತೋಷವನ್ನು ಕೊಡಿಸುವವ ನೀನೇ ಹಾಗೆ ಅಂತ ಕಣ್ಣಾರೆ ಕಂಡು ಅರ್ಜುನ ಮಾತಾಡ್ತಾ ಇದ್ದಾನೆ. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ವೇದಿತಾಸಿ, ಪರಿಜ್ಞಾತಾಸಿ, ಈ ರೀತಿಯಾಗಿ ನೀನು ತಿಳಿಯಲ್ಪಟ್ಟಿದ್ದಿ ಅಂತ ಹೇಳ್ತಾನೆ. ಏನದು? ವೇದ್ಯಂ ಚ ತ್ವಮೇವ, ತಿಳಿಯಲು ಯೋಗ್ಯನಾದ, ಜಿಜ್ಞಾಸ ಮಾಡಲು ಯೋಗ್ಯನಾದ ವ್ಯಕ್ತಿ ನೀನೇ. ನಿನ್ನನ್ನು ಬಿಟ್ಟು ಯಾವ ರಿಸರ್ಚ್ ಯಾರು ಮಾಡಬಾರ್ದು, ನಿನ್ನಲ್ಲೇ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಲಿಕ್ಕೆ ಯೋಗ್ಯನಾದವ ಅಂದರೆ ನೀನೇ. ಪರಂಧಾಮ ತೇಜೋಜಾತಂ ಚ ತ್ವಮೇವ, ಎಲ್ಲರಿಗೂ ಕೂಡ ಆಶ್ರಯಪ್ರದ, ಯಾವ್ಯಾವುದು ಹುಟ್ಟಿದೆಯೋ ಎಲ್ಲರಿಗೂ ಕೂಡ ಆಶ್ರಯ ನೀನು. ಅನಂತ ರೂಪ, ಕಾಲತಃ ಅಂತಹೀನಂ ರೂಪಂ ಯಸ್ಯ, ಕಾಲದಿಂದಲೂ ಕೂಡ ಕೊನೆಯಿಲ್ಲದವ ನೀನು ಹಾಗೆ ಅಂತ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಜಗತ್ತಿಗೆ ಕಾರಣನಾದವನು ನೀನು, ಇದನ್ನು ಧರಿಸಿದವನು ನೀನು. ವೇತ್ತಾಸಿ ವೇದ್ಯಂ, ತಿಳಿಯಲು ಯೋಗ್ಯನಾದವ ನೀನು. ಪರಂಚ ಧಾಮ ತ್ವಯ ವಿಶ್ವಂ ಅನಂತ ರೂಪ, ಇಡೀ ವಿಶ್ವವನ್ನು ವ್ಯಾಪಿಸಿ ಇರತಕ್ಕ ನಿನ್ನ ರೂಪ ಅದು ಎಲ್ಲರಿಗೂ ಆಶ್ರಯಪ್ರದವಾಗಿದೆ ಹಾಗೆ ಅಂತ. ವಾಯುರ್ಯಮೋಗ್ನಿರ್ ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಇನ್ನೊಂದು ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ವಾಯು, ಯಮ, ಅಗ್ನಿ, ವರುಣ, ಶಶಾಂಕ ಅಂದರೆ ಚಂದ್ರ, ಪ್ರಜಾಪತಿ, ತ್ವಂ ಪ್ರಪಿತಾಮಹಶ್ಚ, ಅದೆಲ್ಲವೂ ಕೂಡ ನೀನೇ. ಪ್ರಪಿತಾಮಹ ಅಂದರೆ ಬ್ರಹ್ಮದೇವರು, ಎಲ್ಲವೂ ಕೂಡ ನೀನೇ ಆಗಿದ್ದಿ. ಹಂಗಂದ್ರೆ ಏನರ್ಥ? ಎಲ್ಲರನ್ನ ಹುಟ್ಟಿಸಿದವ ನೀನು, ಎಲ್ಲರಿಗೂ ಆಶ್ರಯ ಕೊಡುವವನು ನೀನು, ಎಲ್ಲರನ್ನ ಸಂಹಾರ ಮಾಡುವವನು ಕೊನೆಯಲ್ಲಿ ನೀನೇ ಆಗಿದ್ದಿ. ಅದನ್ನು ನಾನು ಕಾಣ್ತಾ ಇದ್ದೇನೆ ಹಾಗೆ ಅಂತ. ನಮೋ ನಮಸ್ತೆ ಅಸ್ತು, ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ಸಹಸ್ರಕೃತ್ವ, ವಾಯು ಅಂದರೆ ಬಲಜ್ಞಾನ ರೂಪವುಳ್ಳವರಾದ ಮುಖ್ಯ ಪ್ರಾಣದೇವರು. ಯಮ ಅಂದರೆ ದೋಷ ಉಪರತಿಮಾನ್, ಅವರು ಶಿಕ್ಷೆಯನ್ನು ಕೊಟ್ಟು ನಮ್ಮ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮನ್ನು ಸ್ವಚ್ಛ ಮಾಡ್ತಾರೆ, ಅದರಿಂದ ಅವರಿಗೆ ಯಮ. ಅಗ್ನಿ ಸ್ವತಃ ಗತಿಹೀನ ಜಗನ್ನೇತ, ಇದೆಲ್ಲ ಪರಮಾತ್ಮನ ಪರವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ದೋಷ ಉಪರತಿಮಾನ್, ದೋಷ ಇಲ್ಲದವ, ದೋಷಗಳನ್ನು ಕಡಿಮೆ ಮಾಡತಕ್ಕವ, ಅದರಿಂದ ದೇವರಿಗೆ ಯಮ ಅಂತ. ಅಗ್ನಿ ಸ್ವತಃ ಗತಿಹೀನ ಜಗನ್ನೇತ, ಗತಿ ಇಲ್ಲದ ಈ ಜಗತ್ತಿಗೆ ನೇತಾರ, ನಿಯಾಮಕನಾಗಿ ಇದ್ದಿ, ಅದರಿಂದ ನೀನು ಅಗ್ನಿ. ವೃಣಿತೆ ಭಕ್ತಾನಿತಿ ವರುಣಃ, ಭಕ್ತರಿಂದ ಸ್ವೀಕರಿಸಲ್ಪಡ್ತಿ, ಅದರಿಂದ ನೀನು ವರುಣ ಹಾಗೆ ಅಂತ. ಅತಿ ಸುಖಾಂತಿಕತ್ವ ಶಶಾಂಕ, ಹೆಚ್ಚು ಸುಖರೂಪ, ಭಾರಿ ಸುಖರೂಪನಾಗಿದ್ದಿ, ಅದರಿಂದ ನೀನು ಶಶಾಂಕ. ಪ್ರಜಾಪಾಲನಾತ್ ಪ್ರಜಾಪತಿ, ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಇರುವುದರಿಂದ ನೀನು ಪ್ರಜಾಪತಿ ಹಾಗೆ ಅಂತ. ನೋಡಿ, ದೇವರಲ್ಲಿ ಇರುವ ಶಬ್ದ ಬೇರೆಯವರಲ್ಲಿ ಹೇಗೆ ಹೋಗ್ಬಿಟ್ಟಿದೆ ನೋಡಿ. ನಾವು ಎಳೆದು ತಂದು ದೇವರಲ್ಲಿ ಕೂಡಿಸ್ಬೇಕು. ಅದೇ ಜ್ಞಾನಿಗಳಿಗೂ ಬೇರೆಯವರಿಗೂ ವ್ಯತ್ಯಾಸ. ಜ್ಞಾನಿಗಳಿಗೆ ನೀವು ವರುಣ ಅಂತ ಹೇಳಿದ್ರೆ ಮೊದಲು ನೆನಪಾಗೋದು ವರುಣ ಪರಮಾತ್ಮನೇ. ಯಾಕೆ ವರುಣ ಆ ಶಬ್ದದ ಬಿಡಿಸಿ ನೋಡ್ತಾರೆ ಅವರು. ವೃಣತೆ ಭಕ್ತಾನ್, ಭಕ್ತರನ್ನ ಸ್ವೀಕಾರ ಮಾಡ್ತಾನೆ, ಅದರಿಂದ ಪರಮಾತ್ಮನಿಗೆ ವರುಣ ಅಂತ ಹೆಸರು ಅಂತ. ಆದರೆ ನಮಗೆ ವರುಣ ಅಂದ್ರೆ ವರುಣ ದೇವರು ಅಷ್ಟೇ, ಗಂಗಾಪತಿಯಾದ ವರುಣ ಅಂತ ಅಷ್ಟೇ ನೆನಪಾಗ್ತದೆ ನಮಗೆ. ಇದು ವ್ಯತ್ಯಾಸ. ಜ್ಞಾನಿಗಳ ಒಂದು ರೀತಿ ನೀತಿನೇ ಬೇರೆ ಇರುತ್ತದೆ ನೋಡಿ.
ಅದನ್ನು ರಾಯರು ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಾಯೋರ್ಯಮೋ ಅಗ್ನಿರ್ ವರುಣಃ ಶಶಾಂಕಃ ಪ್ರಜಾಪತಿ ತ್ವಂ ಪ್ರಪಿತಾಮಹಶ್ಚ ನಮೋ ನಿನಗೆ ನಮಸ್ಕಾರ. ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮ ನಮ. ಸಾವಿರಾರು ಕೆಲಸಗಳನ್ನು ಮಾಡತಕ್ಕವ, ಸಾವಿರ ಅಂದರೆ ಏನು, ಅನಂತ ಅನಂತ ಕ್ರಿಯಾಶೀಲನಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಅರ್ಥ. ನಮಃ ಪುರಸ್ತಾತ್ ಪೃಷ್ಠತಸ್ತೆ ನಮಸ್ತುತೆ ಸರ್ವತಃ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವತಃ ನಿನಗೆ ನಮಸ್ಕಾರ, ಎಲ್ಲ ದಿಕ್ಕಿನಿಂದಲೂ ನಮಸ್ಕಾರ ಅಂತ. ದಕ್ಷಿಣ ಉತ್ತರಾದಿ ಸರ್ವ ಪಾರ್ಶ್ವೇಭ್ಯ, ಎಲ್ಲ ಸುತ್ತಮುತ್ತ ಇರುವ ಎಲ್ಲರೂ ಪಾರ್ಶ್ವರು, ಎಲ್ಲ ಸೈಡ್ನಿಂದಲೂ ಕೂಡ ನಿನಗೆ ನಮಸ್ಕಾರ. ಹೇ ಸರ್ವ, ಯಾಕೆ ನೀನು ಪರಿಪೂರ್ಣನಾಗಿದ್ದಿ. ಇಲ್ಲಿ ರಾಯರು ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಸರ್ವಂ ಖಲು ಇದಂ ಬ್ರಹ್ಮ ಹಾಗೆ ಅಂತ ವೇದ ಹೇಳ್ತಾ ಇದೆ. ನೋಡಪ್ಪ, ಇದೇನು ನೀವು ಜಡ ಜೀವಾತ್ಮಕವಾದ ಪ್ರಪಂಚ ಏನಿದೆ ಅದೆಲ್ಲವೂ ಕೂಡ ಬ್ರಹ್ಮನೇ ಅಂತ ಮೇಲ್ನೋಟಕ್ಕೆ ಆ ಶ್ರುತಿಯ ಅರ್ಥ. ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮನೇ ಹಾಗೆ ಅಂತ. ಅಂದ್ರೆ ಏನಲ್ಲ, ನೀವು ತಿಳ್ಕೊಂಡಂತೆ ಜಡ ಜೀವ ಅಂತ ಅಲ್ಲ ಇದು, ಅದೆಲ್ಲ ಸುಳ್ಳು. ನೀವು ತಿಳ್ಕೊಂಡಂಗೆ ಜೀವ ಜಡ ಅಲ್ಲ ಅದು. ಇದೆಲ್ಲವೂ ಕೂಡ ಅಜ್ಞಾನದಿಂದ ನಮಗೆ ಜೀವ ಜಡ ಅಂತ ಕಾಣಿಸ್ತಾ ಇದೆ. ವಾಸ್ತವಿಕವಾಗಿ ಇದೆಲ್ಲವೂ ಕೂಡ ಪರಬ್ರಹ್ಮನೇ ಹಾಗೆ ಅಂತ ಮಾಯಾವಾದಿಗಳ ಸಿದ್ಧಾಂತ ಅದು. ಯಾಕೆ ಅದಕ್ಕೆ ಅವರು ಕೊಡುವ ಪ್ರಮಾಣ ವೇದಗಳಲ್ಲಿ ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮನೇ ಹಾಗೆ ಅಂತ. ಅದನ್ನ ಎತ್ತಿ ಇದಂ ಸರ್ವಂ ಜಗದ್ ಬ್ರಹ್ಮ ಇತಿ ಸರ್ವಸ್ಯ ಜಗದೋ ಬ್ರಹ್ಮಾತ್ಮಕತ್ವ ಉಕ್ತೆ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಯಾ ತತಮಿದಂ ವಿಶ್ವಂ ಇತ್ಯಾದ್ಯಯುಕ್ತಂ. ಅದರಿಂದ ಆ ರೀತಿಯಾಗಿ ಇರುವಾಗ, ಸರ್ವಂ ಖಲು ಇದಂ ಅಂತಲ ವೇದಗಳು ಹೇಳ್ತಾ ಇರುವಾಗ, ನೀವು ಹೇಳಿದ ಪ್ರಕಾರ ನಿಮ್ಮ ವ್ಯಾಖ್ಯಾನ ಏನು? ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ನೀನೇ ಮನೆಗೆ ಆಶ್ರಯಪ್ರದನಾಗಿದ್ದಿ. ತ್ವಯಾ ತತಮಿದಂ ವಿಶ್ವಂ, ನಿನ್ನಿಂದ ಇಡೀ ಜಗತ್ತು ವ್ಯಾಪ್ತವಾಗಿದೆ. ಅಂದ್ರೆ ಜಗತ್ತಿನಲ್ಲಿ ಇರುವ ಎಲ್ಲದರಲ್ಲೂ ನೀನಿದ್ದಿ, ಒಳಗೆ ಇದ್ದಿ ಹಾಗೆ ಅಂತ ಸರ್ವ ಎಲ್ಲವೂ ಅದನ್ನ ಏನಂತ ನೀವು ವ್ಯಾಖ್ಯಾನ ಮಾಡ್ತೀರಿ. ಅದರಿಂದ ಎರಡು ವಿರುದ್ಧವಾಗಿದೆ ನೀವು. ಯಾಕಂದ್ರೆ ವೇದಗಳು ಹೇಳೋದು ಒಂದು, ಭಗವದ್ಗೀತೆಯ ಪ್ರಕಾರ ನೀವು ಹೇಳೋದು ಒಂದು ಹಾಗೆ ಎಂಬ ಒಂದು ಆಕ್ಷೇಪವನ್ನು ತೆಗೆದುಕೊಂಡು ಶ್ರುತಿಗತ ಸರ್ವಶಬ್ದಾರ್ಥ ಮಾಹ ಸರ್ವಂ ಖಲು ಇದಂ ಬ್ರಹ್ಮ ಅಂತ ಸರ್ವಶಬ್ದ ಇದೆಲ್ಲ ವೇದದಲ್ಲಿ ಎಲ್ಲವೂ ಬ್ರಹ್ಮ ಹಾಗೆ ಅಂತ. ಆ ಸರ್ವಶಬ್ದಕ್ಕೆ ಏನ್ ಅರ್ಥ ಎಂಬ ಅದನ್ನ ಪರಮಾತ್ಮನೇ ತಿಳಿಸ್ತಾನೆ ಹಾಗೆ ಅಂತ. ಸರ್ವಂ ಅಂದ್ರೆ ವಿಶ್ವಂ, ಎಲ್ಲವನ್ನು, ಸಮಾಪ್ನೋಷಿ ವ್ಯಾಪ್ನೋಷಿ ಅಂತ ಅರ್ಥ. ವ್ಯಾಪ್ತನಾಗಿದ್ದಿ ಅಂದ್ರೆ ಎಲ್ಲ ಕಡೆ ಅಂತರ್ಯಾಮಿಯಾಗಿ ಇದ್ದು ನೀನು ನಿಯಾಮಕನಾಗಿದ್ದಿ ಅಂತ ಅರ್ಥ. ಯತಃ ತತಃ ಸರ್ವೋಸಿ, ಅದರಿಂದ ಕೂಡ ನೀನು ಏನ್ ಕರೀತಾರೆ? ಎಲ್ಲವೂ ನೀನಾಗಿದ್ದಿ ಅಂತ ಕರೀತಾರೆ. ಈಗ ನೋಡಿ, ಗಾಳಿ ಅದು ಎಲ್ಲ ಕಡೆ ಇದೆ, ಆದರೆ ಹೊರಗಡೆ ಇದೆ ಅಷ್ಟೇ, ಒಳಗಡೆ ಇದೆಯೋ ಅಲ್ವೋ ಗೊತ್ತಿಲ್ಲ. ಕೆಲವು ಕಡೆ ಒಳಗಡೆ ಇರ್ಬೋದು, ಕೆಲವು ಕಡೆ ಇಲ್ಲದೇನೆ ಇರ್ಬೋದು. ಆದರೆ ಪರಮಾತ್ಮ ಹಾಗಿಲ್ಲ, ಎಲ್ಲದರ ಒಳಗೂ ನಿಯಮೇನ ಇದ್ದಾನೆ. ಗಾಳಿ ಎಲ್ಲ ಕಡೆ ಇದೆ ಅಂತೇಳಿ ಗಾಳಿ ವಸ್ತು ಆ ಬೇರೆ ಪದಾರ್ಥಗಳು ಒಂದೊಂದು ಹೇಳಕ್ಕಾಗ್ತದಾ? ಇಲ್ಲ. ಅದೇ ತರ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ ಹಾಗೆಂತ ಪರಮಾತ್ಮ ಪದಾರ್ಥ ಒಂದು ಅಂತ ಹೇಳಕ್ಕಾಗ್ತದಾ? ಇಲ್ಲ. ಪರಮಾತ್ಮ ನಿಯಾಮಕನಾಗಿ ಒಳಗಿದ್ದಾನೆ ಅಂತ ಅಷ್ಟೇ ಆ ವೇದದ ಅಭಿಪ್ರಾಯವೇ ಹೊರತು ಜೀವ ಜಡಾತ್ಮಕ ಎಲ್ಲವೂ ಕೂಡ ಬ್ರಹ್ಮನೇ ಆಗಿದ್ದಾನೆ, ಎರಡಕ್ಕೂ ವ್ಯತ್ಯಾಸನೇ ಇಲ್ಲ ಹಾಗೆ ಅಂತ ನೀವು ಹೇಳ್ತಾ ಇರೋದು ಅರ್ಥ, ಆ ಅರ್ಥ ಸರಿಯಲ್ಲ ಹಾಗೆ ಅಂತ ಪರಮಾತ್ಮ ಕರೆಕ್ಷನ್ ಮಾಡ್ತಾ ಇದ್ದಾನೆ. ದೇವರು ಎಲ್ಲ ಕಡೆ ಹರಡಿದ್ದಾನೆ ಅಂತ ಅಷ್ಟೇ ಅರ್ಥ. ಅದರಿಂದ ನಿನ್ನನ್ನು ಸರ್ವ ಅಂತ ಕರೀತಾರೆ. ಸರ್ವಂ ಖಲು ಇದಂ ಬ್ರಹ್ಮ ಪುರುಷೇ ವೇದಂ ಸರ್ವಂ ಇತ್ಯಾದಿ ಶ್ರುತಿಸ್ಥ ಸರ್ವಶಬ್ದ ವಾಚ್ಯೋಸಿ. ಅದರಿಂದ ಇಡೀ ಜಗತ್ತು ದೇವರ ಅಧೀನದಲ್ಲಿ ಇದೆ. ಪರಮಾತ್ಮ ಒಳಗೆ ಪ್ರವಿಷ್ಟನಾಗಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ತನ್ನ ಕಂಟ್ರೋಲಲ್ಲಿ ಎಲ್ಲವನ್ನು ಇಟ್ಕೊಂಡಿದ್ದಾನೆ. ಅದರಿಂದ ಅವನನ್ನ ಸರ್ವ ಅಂತ ಕರೀತಾರೆ ಅಂತ. ಸರ್ವ ಶಬ್ದಕ್ಕೆ ಎಲ್ಲ ಅಂದ್ರೆ ಏನರ್ಥ? ಎಲ್ಲವೂ ದೇವರು ಅಂತ ತಿಳಿಬಾರ್ದು, ಎಲ್ಲವೂ ದೇವರ ಅಧೀನ ಅಂತ ತಿಳಿಬೇಕು. ಜಡವು ಜೀವ ಎಲ್ಲ ಕೂಡ ದೇವರು ಹಾಗೆಂತ ತಿಳಿಬಾರ್ದು. ಜಡ ಜೀವ ಎಲ್ಲರೂ ಕೂಡ ಪರಮಾತ್ಮನ ಕಂಟ್ರೋಲಲ್ಲಿ ಇದ್ದಾರೆ, ಅವನ ಅಧೀನವಾಗಿ ಇದ್ದಾರೆ. ಅದರಿಂದ ದೇವರಿಗೆ ಸರ್ವ ಅಂದ್ರೆ ಆಲ್ ಅಂತ. ಆಲ್ ಅಂದ್ರೆ ಏನರ್ಥ? ಎಲ್ಲ ದೇವರು ಅಂತ ಅರ್ಥ ಮಾಡಬಾರ್ದು. ಎಲ್ಲರ ಒಳಗೆ ನಿಯಾಮಕನಾಗಿ ದೇವರಿದ್ದಾನೆ ಮಾಡಬೇಕು ಅಂತ ರಾಯರು ನಮ್ಮನ್ನ ತಿದ್ದುತ್ತಾ ಇದ್ದಾರೆ ಅಲ್ಲಿ.
ಇದಂ ಬ್ರಹ್ಮ ಸರ್ವಂ ಖಲು ಸರ್ವ ಜಗದ್ವ್ಯಾಪಿ ಅಂತ ಅರ್ಥ. ಇಡೀ ಬ್ರಹ್ಮ ಇಡೀ ಜಗತ್ತು ವ್ಯಾಪ್ತನಾಗಿದ್ದಾನೆ. ಖಲು ಇತ್ಯಾದಿನ ಶ್ರುತ್ಯರ್ಥೋ ಜ್ಞೇಯ. ಖಲು ಎಂಬ ಅದು ವೇದದಲ್ಲಿ ಪ್ರಸಿದ್ಧ ಆಗಿದೆ ಅಂತ. ನತು ಜಗದಾತ್ಮಕತ್ವೇನ, ಜಗತ್ತೇ ಆಗಿದ್ದಾನೆ ಅಂತ ಅರ್ಥ ಮಾಡಬಾರ್ದು. ದೇವರು ಜಗತ್ತು ಅಲ್ಲ, ದೇವರು ಬೇರೆ, ಜಗತ್ತು ಬೇರೆ. ಅಂತ ನಿನಗೆ ನಮಸ್ಕಾರ. ನಮಃ ಪುರಸ್ತಾದ್ ಅಧಪೃಷ್ಠ, ಅದೇ ಎಲ್ಲ ದಿಕ್ಕಿನಲ್ಲೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಎದುರುಗಡೆ ನಮಸ್ಕಾರ ನೋಡಿ. ಇದೆ ನಾವು ಮಠಕ್ಕೆಲ್ಲ ಹೋದಾಗ ಎಲ್ಲ ದಿಕ್ಕಿನಲ್ಲೂ ನಮಸ್ಕಾರ ಮಾಡ್ತೀವಿ, ಹಿಂದೆ ಮುಂದೆ ಸೈಡ್ ಅಂತಲ್ಲ. ಅಲ್ಲ, ಇದಕ್ಕೆಲ್ಲ ಪ್ರಮಾಣ ಇದೆಯಾ? ಮಠಕ್ಕೆ ಹೋಗಿ ಮುಂದಗಡೆ ನಮಸ್ಕಾರ ಮಾಡೋದು ಸರಿಪ, ಗುರುಗಳು ಇದ್ದಾರೆ, ದೇವರು ಇದ್ದಾರೆ. ಹಿಂದೆ ಮುಂದೆ ಎಲ್ಲ ನಮಸ್ಕಾರ ಮಾಡಾರ? ಏನೋ ಮಾಡ್ತಾರಪ್ಪ ಅತಿ ಭಕ್ತಿ ಅಂತ. ನೋಡಿ, ಇಲ್ಲ ಅಂತಾನೆ ಪರಮಾತ್ಮ. ಅರ್ಜುನ ಹೇಳ್ತಾರೆ ನೋಡಿ, ನಮಃ ಪುರಸ್ತಾದ್ ಮುಂದಗಡೆ ನಮಸ್ಕಾರ, ಅಥ ಪೃಷ್ಠ ಹಿಂಭಾಗದಿಂದ ನಮಸ್ಕಾರ, ನಮೋಸ್ತುತೆ ಸರ್ವತಃ ಎಲ್ಲಾ ದಿಕ್ಕಿನಲ್ಲೂ ಕೂಡ ನಿನಗೆ ನಮಸ್ಕಾರ. ಅದು ಒಳ್ಳೆ ಪದ್ಧತಿ ಅದು ಅಂತ ನಮಗೆ ಅರ್ಥ ಆಗ್ತದೆ ನೋಡಿ. ನಮಸ್ಕಾರ ಹೇಗೆ ಮಾಡಬೇಕು? 8 ದಿಕ್ಕಿನಲ್ಲೂ ಮಾಡಬೇಕು ಹಾಗೆ ಅಂತ. ಇದು ನೋಡಿ, ಸಪ್ತ ಪ್ರಕಾರ ಮಾಡ್ತಾರೆ ಅಲ್ಲಿ ತಮಿಳುನಾಡಿನಲ್ಲಿ. ಶ್ರೀರಂಗ ಕ್ಷೇತ್ರದಲ್ಲಿ ಸಪ್ತ ಪ್ರಕಾರ ಉತ್ಸವ ಅಂತ ಮಾಡ್ತಾರೆ. ಅಲ್ಲಿ ಹಾಗೆ 8 ದಿಕ್ಕಿನಲ್ಲಿ ಅಲ್ಲಿ ದೇವತೆ, ಅದೊಂದು ದೊಡ್ಡ ಲಿಸ್ಟೇ ಇದೆ. ಅದು ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದೇವತೆಗಳು ಇದ್ದಾರೆ. ನಾವು ಮಂಟಪ ಪೂಜೆ, ಪೀಠ ಪೂಜೆ ಅದೆಲ್ಲ ನಾವು ನೋಡ್ತೀವಿ ನೋಡಿ. ಆ ದೇವತೆಗಳನ್ನ ಸ್ಮರಿಸಿ ಆ ದೇವತೆಗಳು ಅಲ್ಲಲ್ಲಿ ನಿಂತಿರ್ತಾರೆ. 7 ಪ್ರಕಾರ. ಅದು ವೈಕುಂಠದಲ್ಲೂ ಹಾಗೆ ಇರ್ತದೆ. 7 ಪ್ರಕಾರ, ಮಧ್ಯದಲ್ಲಿ ಪರಮಾತ್ಮನ ಮನೆ. ಶ್ರೀರಂಗದಲ್ಲಿ ಹೇಗೋ ಹಾಗೆ ಅಲ್ಲೂ ನಮಸ್ಕಾರ ಮಾಡುವಾಗಲೂ ಅಷ್ಟೇ ಆ ದಿಕ್ಕಿನಲ್ಲಿ ನಮಸ್ಕಾರ ಮಾಡೋದು. ಅದು ಭಗವದ್ಗೀತೆಗೆ ಸಮ್ಮತವಾದದ್ದು ಅಂತ. ಅನಂತ ವೀರ್ಯಾಮಿತ ವಿಕ್ರಮ ತ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಂ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಿ, ಅದರಿಂದ ನಿನ್ನನ್ನು ಸರ್ವ ಅಂತ ಕರೀತಾರೆ ಹಾಗೆ ಅಂತ ಅರ್ಜುನನ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ನೋಡಿ. ಸರ್ವ ಶಬ್ದದ ವ್ಯಾಖ್ಯಾನವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅರ್ಜುನ ಹೇಳ್ತಾನೆ ಮುಂದೆ, ಸಖೇತಿ ಮತ್ವಾ ಪ್ರಸಭಂ ತದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸ್ವಾಮಿ, ಅಂಥ ಮಹಿಮೋಪೇತನಾದವ ನೀನು, ಜಗತ್ತಿಗೆ ಆಧಾರನಾದ, ಸ್ವತಂತ್ರನಾದ ಏಕೈಕ ಆಧಾರ ಸ್ವರೂಪ ನೀನು. ಅಂತ ನಿನ್ನನ್ನ ನಾನು ಅನೇಕ ಅಪರಾಧಗಳನ್ನ ನಾನು ನಿನ್ನಲ್ಲಿ ಮಾಡಿಬಿಟ್ಟೆ, ಅದನ್ನೆಲ್ಲ ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ನೋಡಿ. ರಾಯರು ಬರೀತಾರೆ, ಭಗವಂತಂ ಪ್ರತಿ ಏತಾದೃಶ ಮಾಹಾತ್ಮ್ಯಂ ಭಗವಂತಂ ಪ್ರತಿ. ಇಂಥ ಮಹಿಮೆಯುಳ್ಳ ನಿನ್ನತ್ರ ಯದ್ ಅಪರಾಧಂ ತತ್ ಕ್ಷಂತವ್ಯಂ, ನಾನೇನು ಅಪರಾಧ ಮಾಡಿದ್ದೇನೆ ಅದನ್ನೆಲ್ಲ ಕ್ಷಮಿಸಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ ನೋಡಿ. ಅರ್ಜುನನಿಂದ ಕಲಿಬೇಕಾದ ತಪ್ಪು ಎಲ್ಲರೂ ಮಾಡುವವರೇ. ಮನುಷ್ಯ, ಅದು ದೇವತೆಗಳೇ ಹಿಂಗೆ ಮಾಡ್ತಾರೆ ಅಂತ ಆದ್ಮೇಲೆ ಅಲ್ಪ ಮನುಷ್ಯರು ನಾವು ತಪ್ಪು ಮಾಡೋದು ಸಹಜ. ತಪ್ಪು ಮಾಡ್ತಾರೆ ಅಂತ ಅದನ್ನ ದೊಡ್ಡದು ಮಾಡಿ ಅದನ್ನ ನಾವು ಯೋಚನೆ ಮಾಡದೆ ಏನೇನೋ ಕಾರ್ಯದಲ್ಲಿ ನಾವು ಕೈ ಹಾಕಬಾರ್ದು. ಎಲ್ಲರೂ ತಪ್ಪು ಮಾಡುವವರೇ. ದೇವರಲ್ಲಿ ಪ್ರಾರ್ಥನೆ ಇರಬೇಕು ನೋಡಿ. ಏನಪ್ಪ ತಪ್ಪು ಮಾಡಿದೆ ಅಂದ್ರೆ ಹೇಳ್ತಾನೆ, ಸಖ ಇತ್ಯಾದಿನ ಸಖೇತಿ ಮತ್ವ. ಸ್ವಾಮಿ, ನಾನು ನಿನ್ನನ್ನ ಗೆಳೆಯ ಅಂತ ತಿಳ್ಕೊಂಡ್ಬಿಟ್ಟೆ, ಒಂದು ಫ್ರೆಂಡ್ ಅಂತ ತಿಳ್ಕೊಂಡ್ಬಿಟ್ಟೆ ಅಂತಾನೆ. ಪ್ರಸವಂ ಯದುಕ್ತಂ ಜಗತ್ ಸೃಷ್ಟೃತ್ವಾದಿಕಂ ಮಹಿಮಾನಂ ಅಜಾನತ. ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡತಕ್ಕವ ಅಂತ ನಿನ್ನನ್ನ ತಿಳಿಯದೆ ಮಯ ಪ್ರಮಾದ ಪರವಶನಾಗಿ ಪ್ರಣಯನ ಅಥವಾ ಸ್ನೇಹದಿಂದ ಇರ್ಬೋದು ನಿನ್ನನ್ನು ಸಖ ಅಂತ ತಿಳ್ಕೊಂಡ್ಬಿಟ್ಟೆ. ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಹಾಗೆ ಅಂತಲ್ಲ. ಪ್ರಸವಂ ಅಬಹುಮಾನಂ, ಗೌರವ ಇಲ್ಲದೇನೆ, ಏಕವಚನದಲ್ಲಿಲ್ಲ. ಯಥಾತಥ ಯದುಕ್ತಂ ತತ್, ಹೀಗೋ ಹಾಗೂ ಹೇಗೋ ಮನಸ್ಸಿಗೆ ಬಂದಂಗೆ ನಾನು ನಿನ್ನನ್ನು ಮಾತಾಡಿಬಿಟ್ಟಿದ್ದೇನೆ. ಕ್ಷಾಮಯೇ, ಅದನ್ನೆಲ್ಲ ಸ್ವಾಮಿ ನನ್ನನ್ನು ಕ್ಷಮಿಸು. ಹೇ ಸಖ ಇತಿ ವಿಚ್ಛಿದ್ಯ ವಕ್ತವ್ಯೇ ಸಂಧಿ ಛಾಂದಸಃ ಹಾಗೆ ಅಂತ. ಅದರಿಂದ ನಿನ್ನನ್ನು ನಾನು ಈ ಥರ ಎಲ್ಲ ಕರೆದಿದ್ದೇನೆ. ನೋಡಿ, ಎಷ್ಟು ಸಂಕೋಚ ಆಗಿರ್ಲಿಕ್ಕಿಲ್ಲ ಅರ್ಜುನನಿಗೆ. ಎಂತಹ ಸಾಮಾನ್ಯ ಅಂತ ತಿಳ್ಕೊಂಡಿದ್ದ ವ್ಯಕ್ತಿ ಇಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾನೆ, ಆದರೆ ಯಾವುದು ತೋರಿಸಿಕೊಂಡಿಲ್ಲ ನೋಡಿ ಕೃಷ್ಣ. ಅದನ್ನು ಕಾಣಬೇಕು. ಅರ್ಜುನನಿಗೆ ಈ ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ಈ ಜ್ಞಾನ ಬಂತು. ತತ್ಪೂರ್ವದಲ್ಲಿ ಕೃಷ್ಣನನ್ನು ಕಂಡವರು ಕೂಡ ಭಕ್ತರೇ, ಸ್ವಾಭಾವಿಕವಾಗಿ ಸಜ್ಜನರೇ, ಇಂದ್ರ ಪದವಿಯಲ್ಲಿ ಕೂತವರೇ. ಆದರೂ ಕೂಡ ಕೃಷ್ಣನನ್ನು ಏನಂತ ತಿಳಿತಾರೆ? ಸಾಮಾನ್ಯ ಒಂದು ಮನುಷ್ಯ ಅಂತ. ಅದಕ್ಕೆ ದೇವರು ಏನ್ ಮಾಡ್ತಾನೆ, ಕಲಿಯುಗದ ಜನರಲ್ಲಿ ಬರೋದಿಲ್ಲ. ಯಾಕೆ? ಏನೋ ಸಾಮಾನ್ಯ ಮನುಷ್ಯ ಅಂತ ದೇವರನ್ನು ತಿಳಿಯೋದೇ ಸಹಜ ಪ್ರವೃತ್ತಿ ಅದು. ಅದರಿಂದ ದೇವರು ಏನ್ ಮಾಡ್ತಾನೆ, ಮೊದಲು ನನ್ನ ಗ್ರಂಥಗಳ ಮೂಲಕ ತಿಳಿಯಿರಿ, ನಾನು ಏನು, ನನ್ನ ಸ್ವರೂಪ ಏನು,
ಒಬ್ಬೊಬ್ಬರಿಗೂ ನಾನು ಬಂದು ಹಿಂಗೆ ಭಗವದ್ಗೀತೆ ಅಂತೆ ನಾನು ಟ್ರೈನಿಂಗ್ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಅದರಿಂದ ಫಸ್ಟ್ ನೀವು ಬೇಸಿಕ್ ಒಂದಿಷ್ಟು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ನಿಮಗೆ ಅಪರೋಕ್ಷಾದಿಗಳನ್ನೆಲ್ಲ ಕೊಟ್ಟು ನಾನು ಅನುಗ್ರಹ ಮಾಡ್ತೇನೆ ಅಂತ. ಈ ಜಗತ್ತನ್ನ ಫಸ್ಟ್ ಟ್ರೈನಿಂಗ್ ಸೆಂಟರ್ ಇದು, ದೇವರನ್ನ ತಿಳಿಯೋದಕ್ಕೆ ಇರುವ ಸೆಂಟರ್ ಇದು. ಇಲ್ಲದಿದ್ರೆ ಅರ್ಜುನನಿಗೆ ಕೃಷ್ಣ ಯಾರು ಅಂತ ಸ್ಪಷ್ಟ ಆಗಿಲ್ಲ ನೋಡಿ, ಅದನ್ನ ನಾವಿಲ್ಲಿ ಮನಗಾಣಬೇಕು. ಇರ್ಬೋದು ಪ್ರೀತಿಯಿಂದಲೇ ಹೇಳಿರ್ಬೋದು, ದ್ವೇಷದಿಂದಲ್ಲ, ಆದರೂ ಕೂಡ ಗೆಳೆಯನಂತೆ ಟ್ರೀಟ್ ಅಲ್ಲಲ್ವಾ. ಜಗದೊಡೆಯನನ್ನ ಹೇಗೋ ಯಾರನ್ನ ಹೇಗೆ ಪೂಜೆ ಮಾಡಬೇಕೋ ಹಾಗೆ ಮಾಡಬೇಕು. ಇನ್ನು ಅಷ್ಟಮಾತ್ರಲ್ಲ, ಇನ್ನು ಹೇಳ್ತಾನೆ, ಯಚ್ಚಾಪಹಾಸಾರ್ಥಂ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತವಾಪ್ಯಚ್ಯುತ ತಕ್ಷಮಕ್ಷಂ ತಕ್ಷಾಮಯೇ ತ್ವಾಮಹಮಪ್ರಮೇಯಂ. ಇನ್ನು ಏನು ಅಂದ್ರೆ, ಅಚ್ಯುತ ಸರ್ವಗುಣೈ ಚ್ಯುತಿಹೀನಃ, ಯಾವ ಗುಣದಿಂದಲೂ ನೀನು ಕಡಿಮೆ ಅಲ್ಲ, ಯಾವ ಗುಣಗಳು ನಿನ್ನಿಂದ ಜಾರಿ ಹೋಗಲಿಲ್ಲ. ನೀನು ಅಚ್ಯುತ, ಚ್ಯುತಿ ಅಂದ್ರೆ ಏನು, ಜಾರೋದು ಅಂತ ಅರ್ಥ, ಜಾರಿ ಹೋಗ್ಬಿಡೋದು. ನೀನು ಅಚ್ಯುತ, ಯಾವ ಗುಣಗಳು ನಿನ್ನಿಂದ ಜಾರಿ ಹೋಗಿಲ್ಲ, ಎಲ್ಲ ಗುಣಗಳು ಪೂರ್ಣವಾಗಿ ಇದೆ ನಿನ್ನಲ್ಲಿ ಅಂತ. ಅಚ್ಯುತ ವಿಹಾರ ಕ್ರೀಡಾ ತದಾದಿಶು, ನಿನ್ನ ಜೊತೆಗೆ ಆಟ ಆಡ್ತಾ ಇರುವಾಗ, ಏನೇನೋ ಆಟ, ಏಕೋಪಿ ತ್ವಂ ಸರ್ವೋತ್ತಮೋಪಿ, ನೀನು ಏಕ ಅಂದ್ರೆ ಒಂದು ಅಂತ ಅರ್ಥ ಇಲ್ಲ, ಇಲ್ಲಿ ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮನಾಗಿದ್ದರೂ ಕೂಡ ಅಸತ್ಕಾರ ಅನರ್ಹೋಪಿ ಇತಿಯಾವತ್ ಯದ್ ಅಪಹಾಸಾರ್ಥಂ ಅಸತ್ಕೃತೋಸಿ, ನಾನು ನಿನ್ನನ್ನು ಅನೇಕ ಬಾರಿ ನಾನು ಅವಮಾನ ಮಾಡಿಬಿಟ್ಟಿದ್ದೇನೆ, ನಿನ್ನನ್ನು ಇನ್ಸಲ್ಟ್ ಮಾಡಿದ್ದೇನೆ ನೋಡಿ. ತದ್ ಅಪ್ರಮೇಯಂ ತ್ವಾಂ ಸಮಕ್ಷಂ ತ್ವತ್ಪುರತೋಹಂ ಕ್ಷಮಾಪಯೇ, ಅನೇಕ ಬಾರಿ ಮಾಡಿಬಿಟ್ಟಿದ್ದೇನೆ, ಮಾಡಬಾರದು ಅವಮಾನಗಳನ್ನು ಮಾಡಿದ್ದೇನೆ, ಅದನ್ನೆಲ್ಲ ಕ್ಷಮಿಸು ಹಾಗೆ ಅಂತ. ಏಕ ಶಬ್ದೇತು ಏ ಶಬ್ದ ಏಕವಾಚೋ ಹಾಗೆ. ಏಕ ಅಂದ್ರೆ ಸರ್ವೋತ್ತಮ ಅಂತ ಹೇಗೆ ಬರ್ತದೆ ಅಂತ ರಾಯರು ಬಿಡಿಸಿ ಹೇಳ್ತಾ ಇದ್ದಾರೆ. ಆದರೂ ಏನ್ ಮಾಡಿದ ಅರ್ಜುನ ಹಾಗೆ ಅಂದ್ರೆ, ಎಚ್ಚಾ ಅಪಹಾಸಾರ್ಥಂ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು, ಯಾವಾಗ ವಿಹಾರ ಮಾಡುವಾಗ, ಪಾರ್ಕಲ್ಲಿ ಹಿಂಗೆ ಓಡಾಡ್ತಾ ಇರುವಾಗ, ಮಲಗಿರುವಾಗ, ಆಸನ ಕೂತಿರುವಾಗ, ಭೋಜನೇಶು ಊಟ ಮಾಡುವ ಸಮಯದಲ್ಲಿ ಅನೇಕ ಬಾರಿ ನಿನ್ನನ್ನು ನಾನು ಅವಹೇಳನ ಮಾಡಿದ್ದೇನೆ. ಅವಮತೋ ಅಸಿ, ಅದನ್ನೆಲ್ಲವನ್ನು ಕೂಡ ಸ್ವಾಮಿ ನೀನು ಕ್ಷಮಿಸು ಹಾಗೆ ಅಂತ ಪ್ರಾರ್ಥನೆ. ಸಜ್ಜನರು ಹೀಗೆ ಗೊತ್ತಿಲ್ಲದೆ, ದೇವರ ವಿಚಾರ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ. ಆದರೆ ಗೊತ್ತಾದ ಮೇಲೆ ಮೊದಲು ನಾವು ಮಾಡಬೇಕಾದ್ದು ಕ್ಷಮಾಯಾಚನೆ. ಸ್ವಾಮಿ ನಿಂಗೆ ಗೊತ್ತಿಲ್ಲ, ಕ್ಷಮೆ ಇರಲಿ ಹಾಗೆ ಅಂತ. ಅದರಿಂದ ಇದನ್ನೆಲ್ಲ ನಾವು ಓದ್ತಾ ಬಂದ್ಬಿಟ್ರೆ, ನಾವು ದೇವರಲ್ಲಿ ಅರ್ಜುನ ಮಾಡಿದ ಸ್ತೋತ್ರನೇ ನಾವು ಹೇಳ್ತಾ ಇದ್ರೆ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ಅರ್ಜುನ ಮುಖ ನೋಡಿ ನಮ್ಮನ್ನು ಕ್ಷಮಿಸ್ತಾನೆ ಅಷ್ಟೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತತ್ ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವಃ. ಅಸತ್ಕಾರ ಅನರ್ಹತಾಮೇವ ಗುಣಾಂತರ ಉಕ್ತಿಯ ವ್ಯನಕ್ತಿ. ನಿನಗೆ ನಾವು ಏನು ಸತ್ಕಾರ ಪ್ರತಿಯಾಗಿ ನಾವು ನಿಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿ. ಎಷ್ಟು ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಮನಸ್ಸು ಕೊಟ್ರೆ ಅದೇ ದೊಡ್ಡದು. ದೇವರು ಅದಕ್ಕೆ ಮನಸ್ಸನ್ನು ಕೊಡು ಅಂತ ಹೇಳ್ತಾನೆ. ಎಲ್ಲಾ ಇಂದ್ರಿಯಗಳು ಕೂಡ ಯಾರ ಕಂಟ್ರೋಲಲ್ಲಿದೆ? ಮನಸ್ಸಿನ ಕಂಟ್ರೋಲಲ್ಲಿ ಇದೆ. ಆ ಮನಸ್ಸನ್ನು ನಾವು ದೇವರಿಗೆ ಕೊಡಬೇಕು. ಸ್ವಾಮಿ ನೀನೇನಾಗಿದ್ದಿ? ಪಿತಾಸಿ, ನೀನು ಈ ಜಗತ್ತಿನ ತಂದೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ, ಯಾರು ಜಡಜಂಗಮಾತ್ಮಕವಾದ ಈ ಜಗತ್ತಿಗೆ ನೀನು ತಂದೆಯಾಗಿದ್ದಿ. ತ್ವಮಸ್ಯ ಪೂಜ್ಯ ಗುರೋರ್ಗರೀಯ, ನೀನು ಪೂಜ್ಯನಾಗಿದ್ದಿ, ಎಲ್ಲರಿಗಿಂತ ಉತ್ತಮನಾಗಿದ್ದಿ. ನ ತ್ವತ್ ಸಮಃ, ನಿನಗೆ ಸಮನಾದವರು ಯಾರು ಇಲ್ಲ. ಅಭ್ಯಧಿಕ ಕುತಃ, ನಿನಗಿಂತ ದೊಡ್ಡವರು ಹೇಗಿರ್ಲಿಕ್ಕೆ ಸಾಧ್ಯ? ನೋಡಿ, ಇದು ಮಧ್ವಾಚಾರ್ಯರ ಸಿದ್ಧಾಂತ. ಹರಿ ಸರ್ವೋತ್ತಮ ಹಾಗೆಂಬ ಒಂದು ವಿಚಾರವನ್ನ ಏನೋ ಆಚಾರ್ಯರು, ಮಧ್ವಾಚಾರ್ಯರು ಮೊಟ್ಟ ಮೊದಲು ಹೇಳಿದರು ಹಾಗೆ ಅಂತ ನಾವು ತಿಳಿಬಾರ್ದು. ನೋಡಿ, ಭಗವದ್ಗೀತೆಯಲ್ಲಿ ಅರ್ಜುನ ಸ್ಪಷ್ಟ ಹೇಳ್ತಾ ಇದ್ದಾನೆ, ನ ತ್ವತ್ ಸಮಃ, ಸ್ವಾಮಿ ನಿನಗೆ ಸಮನಾದವರು ಯಾರಿಲ್ಲ ಹಾಗೆ ಅಂತ. ಆದ ಮೇಲೆ ತು ಅಭ್ಯಧಿಕ ಕುತಃ, ದೊಡ್ಡವರು ಯಾರಿದ್ದಾರೆ ನಿನಗೆ ಅಂದ್ರೆ ಏನರ್ಥ? ನೀನು ಸರ್ವೋತ್ತಮನಾಗಿದ್ದಿ ಅಂತ ಅರ್ಥ. ಅದು ಮೊದಲಿಂದ ಇದ್ದ ಪ್ರಮೇಯನೇ ಅದು ಹೊಸದಾಗಿ ಆಚಾರ್ಯರು ಇನ್ವೆಂಟ್ ಮಾಡಿದ್ದಲ್ಲ. ಅದು ಕಣ್ಮರೆಯಾಗಿತ್ತು, ತಿರೋಧನ ಆಗಿತ್ತು ಆ ಜ್ಞಾನ. ಅದನ್ನ ಮತ್ತೆ ತಂದು ಸರ್ವಮೂಲ ಗ್ರಂಥಗಳನ್ನ ಬರೆದು ಆಚಾರ್ಯರು ಅದನ್ನ
ಮತ್ತೆ ಸಜ್ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ರು. ಅದು ಹೊಸ ಪ್ರಮೇಯ ಅಲ್ಲ. ಅದು ನೋಡಿ, ಭಗವದ್ಗೀತೆಯಲ್ಲೇ ಇದೆ ನೋಡಿ, ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಃ ಅಸ್ತಿ ಅಭ್ಯಧಿಕಃ ಕುತಃ, ಹಾಗೆ ಅಂತ. ಲೋಕತ್ರಯೇಪಿ, 3 ಲೋಕದಲ್ಲೂ ಕೂಡ ಅಪ್ರತಿಮ ಪ್ರಭಾವ, ನಿನ್ನ ಪ್ರತಿಮೆಗೆ, ನಿನ್ನ ಪ್ರಭಾವಕ್ಕೆ ಸರಿಸಾಟಿಯಾದವರು ಅಂತ ಯಾರೂ ಇಲ್ಲ. ಅನುಪಮೈಶ್ವರ್ಯ ಅಂತ ಬರೀತಾರೆ. ನಿನ್ನ ಐಶ್ವರ್ಯಕ್ಕೆ ಉಪಮಾನವೇ ಇಲ್ಲ, ಅಂತಹ ಅದ್ಭುತ ವ್ಯಕ್ತಿ ನೀನು, ಹಾಗೆ ಅಂತ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಪ್ರಿಯಾಯಾರ್ಹಸಿ ದೇವಸೋಢುಂ ಯಸ್ಮಾತ್ ಉಕ್ತ ಮಹಾಮಹಿಮಾ ತಸ್ಮಾತ್, ಅಂಥ ಮಹಾಮಹಿಮೆ ಉಳ್ಳವನು ನೀನು, ಆ ಕಾರಣದಿಂದ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ, ದಂಡ ಪ್ರಣ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಕಾಯಂ ಭೂಮೌ ಪ್ರಣಿಧಾಯ ಈಶಂ ಈಡ್ಯಂ ಸ್ತುತ್ಯ, ಸ್ತೋತ್ರ ಮಾಡಲು ಯೋಗ್ಯನಾದ ನಿನ್ನನ್ನು ಪ್ರಣಮ್ಯ ನಮಸ್ಕಾರ ಮಾಡುತ್ತೇನೆ. ಪ್ರಸಾದಯೇ, ನಿನ್ನ ಪ್ರಸಾದವನ್ನು ನಮಗೆ, ನಿಮ್ಮ ಅನುಗ್ರಹವನ್ನು ಕೊಡಿ. ಹೇ ದೇವ, ಪಿತ್ರಾದಿ ಪುತ್ರಾದೇರಿವ ಅಪರಾಧಂ, ತಂದೆಯಾದವ ಮಕ್ಕಳು ಮಾಡುವ ಅಪರಾಧಗಳನ್ನು ಕ್ಷಮಿಸ್ತಾನೋ ಅಲ್ಲವೋ, ಅದೇ ತರ ಸರಿಯಾದ ಗೆಳೆಯರು ಇನ್ನೊಂದು ಗೆಳೆಯ ಮಾಡಿದ ಅಪರಾಧವನ್ನು ಕ್ಷಮಿಸ್ತಾರೆ ಹೇಗೋ, ಅದೇ ತರ ಸೋಡುಂ ಅರ್ಹಸಿ, ನಾನು ಮಾಡಿದ ತಪ್ಪನ್ನೆಲ್ಲ ನೀನು ಕ್ಷಮೆ ಮಾಡಲಿಕ್ಕೆ ಅರ್ಹನಾಗಿದ್ದಿ, ಅದರಿಂದ ದಯವಿಟ್ಟು ಕ್ಷಮಿಸು, ಹಾಗೆ ಅಂತ ಪ್ರಾರ್ಥನೆ. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಏವಂ ಕ್ಷಮಾಪ್ಯ ಪ್ರಾರ್ಥ್ಯತೆ. ಈ ರೀತಿಯಾಗಿ ಕ್ಷಮೆಯನ್ನು ಬೇಡಿ ಪ್ರಾರ್ಥನೆ ಮಾಡ್ತಾನೆ. ಹೇ ದೇವ, ಪೂರ್ವಂ ಅದೃಷ್ಟಂ, ಈ ನಿನ್ನ ವಿಶ್ವರೂಪ ಇದಲ್ಲ, ನಾನು ಹಿಂದೆ ನೋಡಿದವನಲ್ಲ ಇದು. ತವ ರೂಪಂ ದೃಷ್ಟ, ಈ ರೂಪವನ್ನು ನೋಡಿ ಹರ್ಷಿತೋಸ್ಮಿ, ತುಂಬಾ ಸಂತೋಷ ಆಗ್ತಾ ಇದ್ದೇನೆ. ಎಂಥ ಅದ್ಭುತ ರೂಪ ಇದು. ಇಡೀ ಜಗತ್ತಿನ ವ್ಯಾಪಾರವನ್ನ ಒಂದು ಸ್ನ್ಯಾಪ್ಶಾಟ್, ಲೈವ್ ಟೆಲಿಕಾಸ್ಟ್, ಸ್ನ್ಯಾಪ್ಶಾಟ್ ಕೂಡ ಅಲ್ಲ, ಲೈವ್ ಟೆಲಿಕಾಸ್ಟ್ ಮಾಡಿಬಿಟ್ಟಿದ್ಯಲ್ಲ ನೀನು. ಆದ್ರೂ ಕೂಡ ತಥಾ ಭಯೇನ ಚ ಮೇ ಮನಃ ಪ್ರವ್ಯಥಿತಂ, ಆದ್ರೂ ಕೂಡ ನನ್ನ ಮನಸ್ಸು ಏನಾಗಿದೆ, ಭಯದಿಂದ ಪ್ರಚಲಿತ ಆಗಿದೆ. ಅದರಿಂದ ಹೇ ದೇವೇಶ ಜಗನ್ನಿವಾಸ, ದೇವತೆಗಳ ಒಡೆಯನಾದವನೇ, ಜಗತ್ತಿಗೆ ಆಶ್ರಯಪ್ರದನಾದವನೇ, ತದೇವ ರೂಪಂ ಮೇ ದರ್ಶಯ ಪ್ರಸೀದ, ಆ ಹಳೆ ರೂಪ ಇತ್ತಲ್ಲ, 2 ಭುಜಗಳು ಇರತಕ್ಕ ಆ ಸೌಮ್ಯವಾದ ರೂಪ ಅಂತ, ಅದನ್ನೇ ನನಗೆ ತೋರಿಸು, ಸಾಕು, ಇದು ಈ ರೂಪವನ್ನು ಮಾಡಿ ನನಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಕಿರೀಟಿನಂ ಯಥಾ ವಿಶ್ವರೂಪಂ ದೃಷ್ಟವಾನ್ ಅಸ್ಮಿ ತಥೈವ ತೇನೈವ ಪೂರ್ವದೃಷ್ಟೇನ. ಈಗ ನಾನು ನಿನ್ನ ವಿಶ್ವರೂಪವನ್ನ ನಾನು ಕೇಳಿದಂತೆಯೇ ತೋರಿಸಿದಿ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ವಿಶ್ವರೂಪವನ್ನು ತೋರಿಸಿದಿ, ಈಗ ನಾನು ಅದೇ ರೂಪವನ್ನೇ ಉಪಸಂಹಾರ ಮಾಡು, ಹಾಗೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಥೈವ ತೇನೈವ ಅಂದ್ರೆ ಹಿಂದೆ ಹೇಗೆ ನೋಡ್ತಾ ಇದ್ದೇನೋ, ಚತುರ್ಭುಜೇನ ಅಂತ ಇದೆ, 4 ರೂಪ ಉಳ್ಳವನಾಗಿ, ತ್ವಾಂ ದ್ರಷ್ಟುಂ ಇಚ್ಛಾಮಿ, ನಿನ್ನನ್ನು ಕಾಣಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆ 4 ಭುಜಗಳು ಉಳ್ಳ ರೂಪವನ್ನೇ ತೋರಿಸು ನನಗೆ, ಹಾಗೆ. ಹೇ ಸಹಸ್ರಬಾಹು, ಅನಂತ ಬಾಹುಗಳು ಉಳ್ಳವನೇ, ವಿಶ್ವಮೂರ್ತೆ, ಗುಣಪೂರ್ತಿ ವಿಗ್ರಹ, ಗುಣಪೂರ್ಣನಾದ ಸ್ವಾಮಿಯೇ, ವಿಶ್ವಸ್ಮಿನ್ ಮೂರ್ತಿ ಯಸ್ಯ, ಅಂತ ರೂಪವನ್ನು ನನಗೆ ತೋರಿಸಿ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ. ಶ್ರೀ ಭಗವಾನುವಾಚ, ಪರಮಾತ್ಮ ಹೇಳ್ತಾನೆ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಭಕ್ತಿ ಅತಿಶಯ ಉತ್ಪಾದನಾಯ, ಅರ್ಜುನಲ್ಲಿ ಇನ್ನೂ ಹೆಚ್ಚು ಭಕ್ತಿಯನ್ನು ಉತ್ಪಾದನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ವಿಶ್ವರೂಪ ಪ್ರದರ್ಶನಸ್ಯ, ಏನು ವಿಶ್ವರೂಪವನ್ನು ತೋರಿಸಿ, ಆ ವಿಶ್ವರೂಪವನ್ನು ನೋಡಿ ಅವನಿಗೆ ಭಕ್ತಿ ಜಾಸ್ತಿ ಆಯ್ತಂತೆ ಅರ್ಜುನನಿಗೆ. ಆ ವಿಶ್ವರೂಪದ ದೌರ್ಲಭ್ಯ, ಅದು ಅಷ್ಟು ಸುಲಭವಾಗಿ ನೋಡತಕ್ಕ ರೂಪ ಅಲ್ಲ ಎಂಬುದನ್ನ ಮತ್ತೆ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನನೇ, ಪ್ರಸನ್ನೇನ ಮಯಾ ಆತ್ಮಯೋಗಾತ್, ನಾನು ನಿನ್ನ ಮೇಲೆ ಭಾರಿ ಸಂತುಷ್ಟನಾಗಿದ್ದೇನೆ, ಉತ್ತಮ ಅಧಿಕಾರಿ ನೀನು, ನನ್ನಲ್ಲಿ ಭಕ್ತಿ ಮಾಡಿದ್ಯಾ, ಅದರಿಂದ ಸ್ವರೂಪ ಸಾಮರ್ಥ್ಯಾತ್, ನನ್ನ ಸ್ವರೂಪ ಸಾಮರ್ಥ್ಯದಿಂದ ಅಂದ್ರೆ ನನ್ನ ಸಾಮರ್ಥ್ಯದಿಂದ, ಪರಂ ಉತ್ತಮವಾದ, ಇದಂ ರೂಪಂ ತವ ದರ್ಶಿತಂ,
ಈ ಉತ್ತಮವಾದ ರೂಪವನ್ನ ನಾನು ನಿನಗೆ ತೋರಿಸಿದ್ದೇನೆ. ತೇಜೋಮಯಂ, ಪ್ರಚುರ ತೇಜಸ್ವರೂಪ, ಇದು ಭಾರಿ ಪ್ರಕಾಶಮಯವಾದ ರೂಪ ಅದು. ವಿಶ್ವಂ, ಪೂರ್ಣವಾದದ್ದು. ಅನಂತಂ, ದೇಶದಿಂದ ಕಾಲದಿಂದ ಅಪರಿಚ್ಛಿನ್ನವಾದದ್ದು, ಅಂದ್ರೆ ಎಲ್ಲ ಕಡೆ ತುಂಬಿದ್ದದ್ದು ಅಂತ ಅರ್ಥ. ಆದ್ಯಂ, ಮೊದಲಿಂದ ಇರತಕ್ಕದ್ದು ಹಾಗೆ ಅಂತ. ತ್ವದ್ ಅನ್ಯೇನ ನ ದೃಷ್ಟಪೂರ್ವಂ, ನಿನಗಿಂತ ಅಧಮರು ಯಾರಿದ್ದಾರೆ ಅವ್ರು ಯಾರೂ ಕೂಡ ಇದನ್ನ ಹಿಂದೆ ನೋಡಿದವರಲ್ಲ. ನಿನಗಿಂತ ಉತ್ತಮರಾದ ಬ್ರಹ್ಮದೇವರು, ವಾಯುದೇವರು ಅವರೆಲ್ಲ ನೋಡಿದ್ದಾರೆ ಈ ರೂಪಗಳನ್ನು. ಆದರೆ ನಿನಗಿಂತ ಅಧಮರಾದವರು ಯಾರೂ ಕೂಡ ಈ ರೂಪವನ್ನ ಇಷ್ಟು ತನಕ ನೋಡಿದ್ದಿಲ್ಲ. ತೈರಪಿ ಸ್ವಯೋಗ್ಯತಾ ಅನುರೋಧೇನ ದೃಷ್ಟತ್ವೇಪಿ, ಅಲ್ಲ ಯಾರು ನೋಡಿಲ್ಲವಾ ಹಾಗೆಂದ್ರೆ ಅನೇಕ ಜನ ವಿಶ್ವರೂಪವನ್ನು ನೋಡಿದ್ದಾರೆ. ಆದರೂ ಕೂಡ ಈ ರೀತಿಯಾದ ಒಂದು ಪರ್ಫೆಕ್ಷನು, ಈ ರೀತಿಯಾದ ಒಂದು ಕ್ಲಾರಿಟಿ, ಆ ರೀತಿಯಾಗಿ ಯಾರು ಹಿಂದೆ ನೋಡಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ನೋಡಿದ್ದಾರೆ ಅಂತ ಅರ್ಥ. ಆದರೆ ನಿನ್ನ ಯೋಗ್ಯತೆ ಆ ಅಧಮರಾದವರಿಗಿಂತ ದೊಡ್ಡದಾಗಿದೆ, ಅದರಿಂದ ನಿನಗೆ ಇಂತಹ ರೂಪವನ್ನು ನಾನು ತೋರಿಸಿದ್ದೇನೆ ಅಂತ ಅರ್ಥ. ತಥಾತ್ವಯ ತು ಇಂದ್ರ ಶರೀರಾಣಿ ದೃಷ್ಟಪೂರ್ವಂ ಇತ್ಯಪಿ, ಇಂದ್ರದೇವರು ನೋಡಿದ್ದಾರೆ ಈ ವಿಶ್ವರೂಪವನ್ನು. ನೋಡಿದರೂ ಕೂಡ ತ್ವದ್ ಅನ್ಯೇನ ವಿಶೇಷಣಾಲ್ ಲಭ್ಯತೆ ಎನ್ಮೇ ರೂಪಂ ದರ್ಶಿತಂ. ನಿನಗಿಂತ ತಾರತಮ್ಯದಲ್ಲಿ ಕೆಳಗೆ ಇರುವವರು ಈ ರೀತಿಯಾದ ರೂಪವನ್ನು ನೋಡಿಲ್ಲ ಅಂತ. ಅದರಿಂದ ನಾನು ನಿನಗೆ ಇಂಥ ರೂಪವನ್ನ ತೋರಿಸಿದ್ದೇನೆ. ಅತ್ರ ವಿಶ್ವರೂಪಸ್ಯ ಪರಂ ಇತ್ಯುತ್ತಮತ್ವ ಉಕ್ತಿ ಅಜ್ಞಜನ ಅಪೇಕ್ಷೆಯೇ ಇವ. ಇದು ಉತ್ತಮವಾಗಿದೆ ಹಾಗೆಂದ್ರೆ ಯಾರನ್ನ ಕಂಪೇರ್ ಮಾಡಿದಾಗ ಬೇರೆ ಆ ರೂಪವನ್ನ ನೋಡದೇ ಇರುವವರು, ಪರಿಚಯ ಇಲ್ಲದೇ ಇರುವವರು, ಅವರಿಗಿಂತ ನೀನು ದೊಡ್ಡವನಾಗಿದ್ದಿ, ಈ ರೂಪವು ಕೂಡ ಶ್ರೇಷ್ಠವಾಗಿದೆ ಹಾಗೆ ಅಂತ ಅರ್ಥ. ಬ್ರಹ್ಮಾದೀನಾಂ ಕೃಷ್ಣಾದ್ಯವತಾರೇಶ್ವಪಿ ಪರತ್ವ ಧೀಸತ್ವಾತ್, ಬ್ರಹ್ಮಾದಿಗಳು ಸದಾ ಈ ರೂಪಗಳನ್ನೆಲ್ಲ ನೋಡ್ತಾ ಇದ್ದಾರೆ, ನೀನು ಈಗ ನೋಡಿದ್ಯಾ ಅಂತ ಒಟ್ಟು. ನ ವೇದಯಜ್ಞ ಅಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನನು ಅರ್ಜುನಾದ್ ಅಪರೈಃ ಸ್ವತಃ ಅರ್ಜುನವತ್ ನ ದೃಷ್ಟಂ. ಅರ್ಜುನನಿಗಿಂತ ತಾರತಮ್ಯದಲ್ಲಿ ಯಾರು ಕೆಳಗೆ ಇದ್ದಾರೆ ಅವರು ಅರ್ಜುನ ಹೇಗೆ ಕಂಡನೋ ಆ ರೀತಿಯಾಗಿ ಕಂಡಿಲ್ಲ. ಆದರೂ ಕೂಡ ವಿಶ್ವರೂಪ ವೇದಾದಿ ಸಾಧನೈಹಿ, ವೇದ ಮುಂತಾದ ಸಾಧನಗಳು ಇದೆ, ತೀರ್ಥಯಾತ್ರೆ, ದಾನ ಇತ್ಯಾದಿ ಅನೇಕ ಸತ್ಕರ್ಮಗಳು ಇದೆಲ್ಲವಾ, ಅದರ ಮುಖಾಂತರ ಅರ್ಜುನೇನೇವ ತ್ವದ್ ಅವರೈರಪಿ ತಥಾ ದೃಶ್ಯತ, ಅಂತ ಸಾಧನೆಗಳನ್ನು ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ ಆ ಅರ್ಜುನನಿಗಿಂತ ಅಧಮರಾದವರು ಕೂಡ ನೋಡ್ಬಹುದಲ್ಲ ವಿಶ್ವರೂಪವನ್ನ, ಯಾಕೆ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹಾಗೆಂದ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ, ವೇದಾನ, ವೇದಗಳಿಂದ ಅಥವಾ ವೇದಗಳಲ್ಲಿ ಹೇಳಲ್ಪಟ್ಟ ಯಜ್ಞಗಳಿಂದ, ಅಧ್ಯಯನೈಹಿ, ವೇದಗಳ ಶಾಸ್ತ್ರಗಳ ಅಧ್ಯಯನದಿಂದ ಆಗಲಿ, ಅಗ್ನಿಹೋತ್ರಾದಿ ಕ್ರಿಯಾಭಿಹಿ, ಅಗ್ನಿಹೋತ್ರ ಮುಂತಾದ ಕ್ರಿಯೆಗಳಿಂದ ಆಗಲಿ, ಉಗ್ರೈಹಿ, ಉಗ್ರವಾದ ಅಂದ್ರೆ ಭಾರಿ ಭಯಂಕರವಾದ ಕೃಚ್ರ, ಚಾಂದ್ರಾಯಣ ಮುಂತಾದ ತಪೋಭಿಹಿ, ತಪಸ್ಸಿನಿಂದ ಆಗಲಿ. ಏವಂ ರೂಪಃ, ಉಪವಾಸಾದಿ ವ್ರತಗಳನ್ನು ಮಾಡಿದರೂ ಕೂಡ ಇಂಥ ರೂಪಗಳನ್ನ ಪ್ರಾಕ್ ಪ್ರದರ್ಶಿತ ವಿಶ್ವರೂಪ, ನಾನೇನು ಹಿಂದೆ ತೋರಿಸಿದ ವಿಶ್ವರೂಪ, ಅದನ್ನ ಅಹಂ, ನಾನು ನೃಲೋಕೆ, ಈ ಮನುಷ್ಯ ಲೋಕದಲ್ಲಿ, ತ್ವದನ್ಯೇನ, ನಿನಗಿಂತ ತಾರತಮ್ಯದಲ್ಲಿ ಕೆಳಗೆ ಯಾರಿದ್ದಾರೆ ಅಂಥವರಿಂದ, ತ್ವದ್ವತ್ ದ್ರಷ್ಟುಂ ನ ಶಕ್ಯ, ನೀನು ಹೇಗೆ ಒಂದು ಸ್ಪಷ್ಟವಾಗಿ ನೋಡಿದೆಯೋ ಆ ರೀತಿಯಾದ ಒಂದು ಸ್ಪಷ್ಟತೆ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅಂದ್ರೆ ಯಾರು? ನಿನಗಿಂತ ಕೆಳಗಡೆ ಇರತಕ್ಕವರು ಯಾರಿಂದಲೂ ಕೂಡ ಹಿಂದೆ ನೋಡಿಲ್ಲ, ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದರಿಂದ ಯಜ್ಞಯಾಗಾದಿಗಳಿಂದ, ವೇದಾಧ್ಯಯನಗಳಿಂದ ಇದೆಲ್ಲ ಬರೋದಿಲ್ಲ. ಮತ್ತೆ ಹೇಗೆ ಬರ್ತದೆ? ಪರಮಾತ್ಮನ ಪ್ರಸಾದ, ಇದನ್ನೇ ಪ್ರಸಾದ ಅಂತ ಹೇಳೋದು. ದೇವರ ಅನುಗ್ರಹದಿಂದ ಅಂತಹ ರೂಪಗಳ ದರ್ಶನ ನಮಗೆ ಸಿಗ್ತದೆ. ಒಂದು ದೇವಸ್ಥಾನದಲ್ಲಿ ಒಂದು ದೇವರ ದರ್ಶನ, ಮನೆಯಲ್ಲಿರುವ ಶಾಲಿಗ್ರಾಮದ ದರ್ಶನ, ಅದೇ ನಮಗೆ ದುರ್ಲಭ ಆಗಿಬಿಟ್ಟಿದೆ ಈಗ. ಆ ರೀತಿಯಾಗಿರುವಾಗ ಚಿದಾನಂದ ಮೂರ್ತಿ ಅವನ ದರ್ಶನ ಸಾಮಾನ್ಯ ಸಿಗೋದಿಲ್ಲ ಅಂತ ಒಟ್ಟು, ಭಾರಿ ದುರ್ಲಭ. ಸಿಗೋದಿಲ್ಲ ಅಂದ್ರೆ ಅದು ಇಂಪಾಸಿಬಲ್ ಅಲ್ಲ, ಪಾಸಿಬಲ್ ಅದು, ಆದರೆ ಭಾರಿ ಕಷ್ಟ ಸಾಧ್ಯ. ನಮ್ಮ ಯೋಗ್ಯತೆ ಅಂತ ಒಂದಿದೆ, ಅದನ್ನ ನೋಡ್ಕೊಂಡು ನಾವು ಪಡಿಬೇಕು. ಮಾತೆ ವ್ಯತಾಮಾಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮಿದ್ರಂಗ್ ಮಮೇದಂ
ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಅಷ್ಟಾದ ಮೇಲೆ ಪರಮಾತ್ಮ ಘೋರಂ ಸಂಹರ್ತೃ ರೂಪಂ, ಆ ಕಾಲರೂಪವನ್ನ ಅದನ್ನು ಉಪಸಂಹಾರ ಮಾಡಿ ಈದೃಗೀದೃಶಂ ಅನಂತ ಬಾಹ್ವಾದಿ ರೂಪಂ, ಅನಂತ ಬಾಹುಗಳು ಮುಂತಾದ ರೂಪಗಳನ್ನು ಏನಿದೆಲ್ಲ ದೃಷ್ಟ್ವಾ ತೇ ವ್ಯಥಾ ಮಾಸ್ತು, ನೋಡಿಕೊಂಡು ನನ್ನ ಈ ರೂಪಗಳನ್ನೆಲ್ಲ ನೋಡಿ ನೀನು ಹೆದರಬೇಡ ಅಂತ ನೋಡಿ ಸಾಂತ್ವನ ಮಾಡ್ತಾನೆ ಕೃಷ್ಣ ಅರ್ಜುನನಿಗೆ. ಯಾಕೆ ಹೆದರ್ತಿ ಮಗು, ಹೆದರಬೇಡ ಹಾಗೆ ಅಂತ. ವಿಮೂಢ ಭಾವ, ಆ ಮೂಢತನ, ದಡ್ಡತನ ಬೇಡ, ಬಿಟ್ಟು ಬಿಡು ಅದನ್ನು. ವ್ಯಪಗತ ಭಯ, ಹೆದರಬೇಡ, ಭಯವನ್ನೆಲ್ಲ ಬಿಟ್ಟು ಬಿಡು. ಪ್ರೀತಮನಾಶ್ಚ ಸನ್, ನನ್ನಲ್ಲಿ ಸಂತುಷ್ಟ ಉಳ್ಳವನಾಗಿ, ಪುನಃ ತ್ವಂ, ನನ್ನಲ್ಲಿ ಭಕ್ತಿಯಿಂದ, ತದೇವ ರೂಪಂ, ಮೊದಲು ಏನು ಚತುರ್ಭುಜನಾಗಿದ್ದೆ ಆ ರೂಪವನ್ನೇ ತೋರಿಸ್ತೀನಿ ನೋಡು, ಪ್ರಪಶ್ಯ ಹಾಗೆ ಅಂತ ಆ ಅನಂತ ರೂಪವನ್ನ, ವಿಶ್ವರೂಪವನ್ನ ಪರಮಾತ್ಮ ಮರೆ ಮಾಡಿ ಸಾಮಾನ್ಯ ಚತುರ್ಭುಜ ರೂಪವನ್ನ ಮೊದಲು ಹೇಗೆ ಇತ್ತು ಆ ರೀತಿಯಾಗಿ ತೋರಿಸಿದ ಅಂತ ಅರ್ಥ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ತತಃ ಕಿಂ ಜಾತಂ, ಮುಂದೆ ಏನಾಯಿತು ಅಂತ ಧಾರ್ತರಾಷ್ಟ್ರ ಹಾರ್ದಂ ನಿರಸಿತು, ಆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇದ್ದ ಆ ಶಂಕೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಮುಂದೆ ಏನಾಯಿತು ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇತಿ, ಈ ರೀತಿಯಾಗಿ ಉಕ್ತ್ವಾ, ಪರಮಾತ್ಮ ಹೇಳಿದ ಮೇಲೆ, ತಥಾ ಸ್ವಕಂ ರೂಪಂ ದರ್ಶಯಾಮಾಸ ಚ, ಮೊದಲು ಇದ್ದ ರೂಪವನ್ನ ಪರಮಾತ್ಮ ದರ್ಶನ ಮಾಡಿದ, ತೋರಿಸಿದ ಅಂತ. ಸ್ವಂ ಸ್ವಕೀಯತೆಯ ಪ್ರದರ್ಶನೀಯಂ ವಿಶ್ವಂ ರೂಪಂ ನ ಸ್ವಕೀಯಂ ಇದಂತು ಸ್ವಕೀಯಂ ಇತಿ ಲೋಕಭ್ರಾಂತಿ ವಿಷಯಂ ಇತಿ ಯಾವತ್ ಭೀತಮೇನಂ ಭೂಯಃ ಆಶ್ವಾಸಯಾಮಾಸ. ಮತ್ತೆ ಆ ನಿಜ ರೂಪವನ್ನ ತೆಗೆದುಕೊಂಡು, ನಿಜ ರೂಪ ಅಂದ್ರೆ ಏನು, ಚತುರ್ಭುಜ ರೂಪವನ್ನ ತೆಗೆದುಕೊಂಡು ಆ ಅರ್ಜುನನಿಗೆ ಮತ್ತೆ ಸಾಂತ್ವನ ಮಾಡಿದಂತೆ, ಹೆದರಬೇಡ ಹೆದರಬೇಡ ಹಾಗೆ ಅಂತ. ನಾನು ಎಲ್ಲರನ್ನು ಸಂಹಾರ ಮಾಡಿ ಆಗಿದೆ, ಆಯುಷ್ಯವನ್ನ ನಾನು ಎಳೆದಾಗಿದೆ, ಇನ್ನು ಮುಂದೆ ನೀನು ಯುದ್ಧ ಮಾಡು ಅಂತ ಧೈರ್ಯವನ್ನ ತುಂಬಿಸ್ತಾ ಇದ್ದಾನೆ. ಭೀತಮೇನಂ, ತುಂಬಾ ಹೆದರಿದ್ದ ಅವನು, ಅವನ್ನ ಮತ್ತೆ ಮತ್ತೆ ಸಾಂತ್ವನ ಮಾಡಿದ. ಕಿಂ ಕೃತ್ವ ಮಹಾತ್ಮ ಸೌಮ್ಯ ವಪುರ್ ಭೂತ್ವ, ಪರಮಾತ್ಮ ಮಹಾತ್ಮನಾದ ಪರಮಾತ್ಮ ಸೌಮ್ಯ ವಪು, ಸೌಮ್ಯವಾದ ಆ ಶರೀರವನ್ನ ತೋರಿಸಿ ಪರಮಾತ್ಮ ಅವನನ್ನ ಸಾಂತ್ವನಗೊಳಿಸಿದ ಅಂತ. ಆಗ ಅರ್ಜುನ ಹೇಳ್ತಾನೆ, ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತ ಪ್ರಕೃತಿಂಗತಃ. ವಿಶ್ವರೂಪ ತಿರೋಧಾನೇನ, ಆ ವಿಶ್ವರೂಪವನ್ನ ಮರೆ ಮಾಡಿದ್ದರಿಂದ, ಕೃಷ್ಣ ರೂಪ ದರ್ಶನೇನ, ಮೊದಲಿದ್ದ ರೂಪವನ್ನ ನೋಡಿದ್ದರಿಂದ, ಆಶ್ವಾಸಿತ, ಅವನಿಗೆ ಭಯ ಎಲ್ಲ ಹೋಯಿತು, ಸಾಂತ್ವನಗೊಂಡ ಅರ್ಜುನ. ಅಸ್ಮಿ ಈಗ ನಾನು ಭಯ ಇಲ್ಲದವನಾಗಿ ನಾನು ಸುಖವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಕಿಂಚ ಮನುಷ್ಯತ್ವ ದೃಶ್ಯಮಾನತ್ವ ಮಾನುಷಂ ಇದಂ ಸೌಮ್ಯಕರಂ, ಮನುಷ್ಯರಿಗೆ ತೋರಿದಂತೆ ಅದು ಸೌಮ್ಯಕರವಾದ ರೂಪ ಅಷ್ಟೇ ಅದು. ಇದಂ ತವ ರೂಪಂ, ಈ ನಿನ್ನ ರೂಪವನ್ನು ನೋಡಿ, ಇದಾನೀಂ ಸಚೇತಾಹ ಅಂದ್ರೆ ಪ್ರಸನ್ನ ಚಿತ್ತ, ನನ್ನ ಮನಸ್ಸು ಭಾರಿ ಸಂತೋಷವಾಗ್ತಾ ಇದೆ. ಸಚೇತಃ ಸಂವೃತಃ, ನನ್ನ ಮನಸ್ಸಿನಲ್ಲಿ ಭಾರಿ ಸಂತೋಷ ಉಂಟಾಗ್ತಾ ಇದೆ, ಆ ರೀತಿಯಾಗಿ ನಾನು ಸುಖವಾಗಿ ಇದ್ದೇನೆ. ಪ್ರಕೃತಿಂ ಪೂರ್ವ ಸ್ವಭಾವಂ ಸ್ವಸ್ಥತಾಂ ಗತಃ ಅಸ್ಮಿ ಇತ್ಯುವಾಚ. ಮೊದಲಿನಂತೆ ನಾನು ನ್ಯಾಚುರಲ್ ಆಗಿ ನಾನು ಈಗ ಇದ್ದೇನೆ, ಭಯ ಎಲ್ಲ ಹೋಗ್ಬಿಟ್ಟಿದೆ ಅಂತ ಪರಮಾತ್ಮ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಇಲ್ಲಿ ಒಂದು ಪ್ರಶ್ನೆ, ಅವತಾರಿಕೆಯನ್ನು ಹೇಳ್ತಾ ಇದ್ದಾರೆ. ಇಂತಹ ಭಯಂಕರವಾದ ರೂಪವನ್ನ ಯಾಕೆ ಸ್ವಾಮಿ ನನಗೆ ತೋರಿಸಿದಿ ಹಾಗೆ? ನಾನು ವಿಶ್ವರೂಪ ಕೇಳಿದೆ, ನೀನು ಅವರ ಇಂತಹ ಭಯಂಕರವಾದ ರೂಪವನ್ನು ತೋರಿಸ್ಬಿಟ್ಟಿಯಲ್ಲ ಹಾಗೆಂದ್ರೆ ಕೃಷ್ಣ ಹೇಳ್ತಾನೆ, ಸುದುರ್ದರ್ಶಮ್ ಇತಿ ಯನ್ ಮಮ ರೂಪಂ ದೃಷ್ಟವಾನ್, ಯಾವ ನನ್ನ ಈ ರೂಪವನ್ನು ನೋಡಿದೆಯಲ್ಲ, ಈ ರೂಪವನ್ನ ನಿತ್ಯಂ ದರ್ಶನಕಾಂಕ್ಷಿಣಃ, ಈ ದೇವತೆಗಳು ನಿತ್ಯ ನೋಡ್ಬೇಕಂತ ಇಚ್ಛೆ ಪಡ್ತಾರಂತೆ. ನೋಡಿ, ದೇವರು ತನ್ನ ವ್ಯಾಪಾರವನ್ನ ಹೇಗೆ ಇಟ್ಟಿದ್ದಾನೆ ನೋಡಿ. ಈ ವಿಶ್ವರೂಪವನ್ನ ತೋರಿಸಿಕೊಡೋದಿಲ್ಲ, ಸಾಮಾನ್ಯವಾಗಿ ಬಿಟ್ಟು ಕೊಡೋದಿಲ್ಲ. ದೇವತೆಗಳು ಕೂಡ ತುಂಬಾ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಈ ರೂಪಗಳ ದರ್ಶನ ಆಗ್ತದೆ. ದರ್ಶನಾಕಾಂಕ್ಷಿಣಃ ಈ ದೇವಾಹ ತೇಪಿ ಯದ್ ದೃಷ್ಟವಂತಹ ತದಿದಂ ಸುದುರ್ದರ್ಶಂ, ಅಂಥವರು ಆಗ ನೋಡ್ತಾರೆ. ಅದರಿಂದ ಈ ರೂಪ ಏನಿದೆ ಇದು
ಇದು ಸುಲಭವಾಗಿ ಸಿಗೋದಲ್ಲ ಅದು. ಅದರಿಂದ ದೇವಾನಾಮಪಿ ಅಪೇಕ್ಷಿತತ್ವ, ದೇವತೆಗಳು ಕೂಡ ಈ ರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ತವ ಶತ್ರುವದೇ ನಿಮಿತ್ರ ಮಾತ್ರತ್ವ ಜ್ಞಾಪನಾಯ. ನಾನು ನಿನಗೆ ಯಾಕೆ ತೋರಿಸಿದ್ದೀನಿ? ನೀನ್ ಪ್ರಶ್ನೆ ಅತ್ತಾನೆ ಕೇಳಿದಿ. ನೋಡ, ನಾನು ಯಾಕೆ ನಿನಗೆ ತೋರಿಸಿದೆ ಹಾಗೆಂದ್ರೆ, ನೀ ಏನ್ ತಿಳ್ಕೊಂಡಿದ್ದಿ? ನಾನೇ ಶತ್ರುಗಳನ್ನು ಸಂಹಾರ ಮಾಡ್ತೇನೆ, ನಾನೇ ಎಲ್ಲ ಮಾಡ್ತೇನೆ, ನಾನೇ ನನಗೆ ಪಾಪ ಬರುತ್ತದೆ ಹಾಗೆ ಅಂತ ನೀನು ತಿಳ್ಕೊಂಡಿದ್ಯಲ್ವಾ? ಅದು ಇಲ್ಲ ಅಂತ ನಾನು ನಿನಗೆ ತೋರಿಸ್ಬೇಕಾಗಿದೆ. ಅದರಿಂದ ಈ ಕಾಲರೂಪವನ್ನ ತೋರಿಸಿ ಎಲ್ಲರ ಆಯುಷ್ಯವನ್ನ, ಎಲ್ಲ ಮರಣ ಸನ್ನಿಹಿತರಾಗಿದ್ದಾರೆ ಹಾಗೆಂಬ ಅದನ್ನ ನಿನಗೆ ಮನವರಿಕೆ ಆಗಬೇಕೆಂಬ ಅದಕ್ಕಾಗಿ ನಾನು ಈ ರೂಪವನ್ನ ತೋರಿಸಿದೆ ಹಾಗೆಂತ. ಯಾಕೆ ವಿಶ್ವರೂಪವನ್ನ ಪರಮಾತ್ಮ ತೋರಿಸಿದ ಎಂಬ ಕಾರಣವನ್ನ ಇಲ್ಲಿ ರಾಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀನು ಶತ್ರುಗಳನ್ನು ಸಂಹಾರ ಮಾಡುವುದರಲ್ಲಿ ಒಂದು ನಿಮಿತ್ತ ಅಷ್ಟೇ, ಒಂದು ನಿಮಿತ್ತ. ಅದನ್ನ ನಿನಗೆ ತಿಳಿಸಿಕೊಡಬೇಕಾಗಿದೆ. ನೀನು ಸರ್ವತಂತ್ರ ಸ್ವತಂತ್ರ ಅಲ್ಲ. ನೀನು ಯಾವುದೇ ಕಾರ್ಯ ಇರಲಿ, ತುಳಸಿ ಪೂಜೆ ಇರ್ಬೋದು, ಅಡಿಗೆ ಇರ್ಬೋದು, ನಾವು ಕೇವಲ ನಿಮಿತ್ತ ಅಷ್ಟೆ. ಪರಮಾತ್ಮನ ಸೇವಕರಾಗಿ ಪರಮಾತ್ಮ ಹೇಳಿದಂಗೆ ಮಾಡಿಕೊಂಡು ಅವನು ಕೊಟ್ಟ ಈ ಇಂದ್ರಿಯಗಳು ಶರೀರಗಳನ್ನು ಬಯಸಿ ಒಳಗಿದ್ದು ಬಳಸಿ ಅವನ ಒಳಗಿಂದ ಶಕ್ತಿಯನ್ನು ಕೊಡುವವನು ಅವನೇ. ಈಗ ಹೇಗೆ ಕರೆಂಟ್ ಪಾಸ್ ಆಗಬೇಕು ನೋಡಿ, ಎಲ್ಲ ಇದ್ರೂ ಕೂಡ ಫ್ಯಾನ್ ತಿರುಗೋದಿಲ್ಲ, ಒಳಗಿಂದ ಕರೆಂಟ್ ಬರಬೇಕು. ಅದೇ ತರ ನಮ್ಮ ಶರೀರಕ್ಕೂ ಕೂಡ ಶಕ್ತಿ ಬರಬೇಕು. ಎಲ್ಲ ಇದೆ, ಕಣ್ಣು ಮೂಗು ಕೈ ಕಾಲು ಎಲ್ಲ ಇದೆ, ಆದ್ರೂ ಕೆಲಸ ಮಾಡೋದಿಲ್ಲ. ಯಾಕೆ? ಒಳಗಿಂದ ಶಕ್ತಿ ಬೇಕು. ಏಕಾದಶಿ ದಿವಸ ಗೊತ್ತಾಗ್ತದೆ ನೋಡಿ, ಸುಮ್ಮನೆ ಕೂತಿರ್ತೀವಿ. ಶಕ್ತಿ ಬೇಕು. ಆ ಶಕ್ತಿಯನ್ನು ಕೂಡ ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು, ಆ ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಟ್ಟು ನಿನ್ನ ಒಳಗಿಂದ ಎಲ್ಲ ಕೆಲಸವನ್ನ ಮಾಡಿಸುವವ ಸರ್ವತಂತ್ರ ಸ್ವತಂತ್ರನಾದ ನಾನು. ನೀನು ಕೇವಲ ಅಸ್ವತಂತ್ರ ಕರ್ತೃ, ನಿಮಿತ್ತ ಮಾತ್ರ ಅಷ್ಟೆ. ಇದನ್ನು ನಿನಗೆ ಮನವರಿಕೆ ಆಗಬೇಕಾಗಿದೆ ಎಂಬ ಅದಕ್ಕಾಗಿ ನಾನು ನಿನಗೆ ಈ ರೂಪವನ್ನ ತೋರಿಸಿದ್ದೇನೆ ಅಂತ. ಅರ್ಜುನನಿಗೆ ಸಂದೇಶ, ಇದು ನಮಗೂ ಸಂದೇಶ ಅಂತ ಮನಸ್ಸಲ್ಲಿ ನಾವು ಇಟ್ಕೋಬೇಕು. ನಾಹಂ ವೇದೈರ್ನ ತಪಸ ನ ದಾನೇ ನ ಚೈಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಕಿಂಚ ಅತಿ ದುರ್ಬಲ ದರ್ಶನಂತೆ ಮಯಾ ಕಾರಿತಂ. ನಾನೇನಪ್ಪ ಅಷ್ಟು ಮಾಡಿಬಿಟ್ಟೆ? ಅರ್ಜುನನ ಪ್ರಶ್ನೆ ನೋಡಿ, ನಾನೇನು ಅಷ್ಟು ಮಾಡಿಬಿಟ್ಟೆ? ಏನ್ ನನಗೆ ಯಾಕೆ ಈ ರೂಪವನ್ನು ತೋರಿಸಿದ್ಯಾ ಹಾಗೆ ಅಂದ್ರೆ, ನಾಹಂ ವೇದೈಹಿ, ವೇದಾಧ್ಯಯನದಿಂದ ನಾನು ಈ ರೂಪಗಳನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನ ತಪಸ, ತಪಸ್ಸಿನಿಂದಲೂ ಇಲ್ಲ. ನ ದಾನೇನ, ದಾನ ಮಾಡುವುದರಿಂದಲೂ ಆಗೋದಿಲ್ಲ. ನ ಚ ಇಜ್ಜಯ, ಯಜ್ಞಯಾಗಾದಿಗಳನ್ನ ಮಾಡುವುದರಿಂದಲೂ ಆಗೋದಿಲ್ಲ. ಏವಂ, ಈ ರೀತಿಯಾದ ನನ್ನ ರೂಪವನ್ನ ನೋಡ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಯಾಕೆ ನನಗೆ ತೋರಿಸಿದಿ ಹಾಗೆ ಅಂದ್ರೆ, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಾರಿ ಪ್ರಸಿದ್ಧ ಶ್ಲೋಕ ಇದು, ಎಷ್ಟು ಚೆನ್ನಾಗಿದೆ ನೋಡಿ. ಭಕ್ತಿಯ ಮಹತ್ವ ಏನು ಎಂಬುದನ್ನ, ಭಕ್ತಿ ಮಾಡಿದರೆ ಏನಾಗ್ತಾ ಇದ್ರಿ ಅಂತ ನಾವು ಕೇಳೋದುಂಟು. ಭಕ್ತಿಯ ಮಹತ್ವ ಏನು ಎಂಬುದನ್ನ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ. ಕೇನೋಪಾಯನ ದ್ರಷ್ಟುಂ ಶಕ್ಯ. ಮತ್ತೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಈ ನಿನ್ನ ರೂಪವನ್ನ ಭಾರಿ ದುರ್ಲಭ ಅಂತೆಲ್ಲ ಹೇಗೆ ನೋಡೋದು? ನಾನು ಯಾಕೆ ಕಂಡೆ ಅಂದ್ರೆ, ಭಕ್ತಿಯೇ ಕಾರಣ ಅಂತ. ಭಕ್ತಿಯ ವೇದಾದಿತಃ ವಿಶೇಷ ದ್ಯೋತಕ ತು ಶಬ್ದ ಅಂತ. ಈ ನಾನು ಹೇಳತಕ್ಕ ವಿಚಾರ ಇದು ವೇದಗಳಿಗೆ ಸಮ್ಮತವಾದಂಬುದನ್ನ ಪರಮಾತ್ಮ ತೂ ಅಂತ ಆ ಶಬ್ದವನ್ನು ಹೇಳ್ತಾ ಇದ್ದಾನೆ. ಅನನ್ಯ, ಅನ್ಯ ಸಾಧಾರಣಯ ಅಸಹಾಯಯ ಇತಿವಾ ತತ್ವೇನ. ಬೇರೆ ಯಾವುದರಿಂದಲೂ ಕೂಡ, ಬೇರೆ ಯಾವ ತತ್ವದಿಂದಲೂ ಕೂಡ ರೆಕಮೆಂಡೇಶನು, ಇನ್ಫ್ಲೂಯೆನ್ಸು ಯಾವುದು ವರ್ಕೌಟ್ ಆಗಲ್ಲ. ಸಾಧ್ಯನೇ ಇಲ್ಲ ಈ ರೂಪಗಳನ್ನೆಲ್ಲ ನೋಡೋದಕ್ಕೆ. ಭಕ್ತಿಯ ತ್ವನನ್ಯಯ ಶಕ್ಯ, ಭಕ್ತಿಯನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂ ಏವಂ ವಿಧಃ ಅರ್ಜುನ, ಇಂಥ ಒಂದು ರೂಪವನ್ನ, ಸಾಮಾನ್ಯ ಕೃಷ್ಣ ರೂಪ, ರಾಮರೂಪ, ಭೂಮಿಯಲ್ಲಿ ಅವತಾರ ಆದಾಗ ಅಂಥ ರೂಪಗಳನ್ನು ನೋಡಬಹುದು, ದುರ್ಯೋಧನಾದಿಗಳು ನೋಡಿದ್ದಾರೆ. ಆದರೆ ಈ ಒಂದು ಕಾಲರೂಪ, ವಿಶ್ವರೂಪ ಅಥವಾ ಬಿಂಬರೂಪ, ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಭಕ್ತಿಯೇ ಪ್ರಧಾನ ಅಂತ. ಭಕ್ತಿ ಬಿಟ್ಟು ಯಾವ ಸಾಧನೆಯೂ ವರ್ಕೌಟ್ ಆಗಲ್ಲ ನನ್ನ ಹತ್ರ ಹಾಗೆ ಅಂತ. ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ, ಆ ನನ್ನ ರೂಪವನ್ನ ನೋಡಲು, ತಿಳಿಯಲು, ಪ್ರವೇಶ ಮಾಡಲು ಅಂದ್ರೆ ಸಾಯುಜ್ಯ ಪದವಿಯನ್ನ ಪಡೆಯೋದಕ್ಕೆ ಆ ರೂಪದಲ್ಲಿ ಪ್ರವೇಶ ಮಾಡಬೇಕು, ಸಾಯುಜ್ಯ ಅಂತ ಕರೀತಾರೆ. ಅಂತ ಸಾಯುಜ್ಯವನ್ನ ಪಡೆಯೋದಕ್ಕೂ ಕೂಡ ಸಾಧನವಾಗಿರತಕ್ಕ ಏಕೈಕ ಸಾಧನ ಅಂದ್ರೆ ಯಾವುದು? ಅದನ್ನ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಏನು? ಪರಮಾತ್ಮನ ಮಹಿಮೆಯನ್ನು ತಿಳಿದು ಅವನಲ್ಲಿ ಮಾಡತಕ್ಕ ಒಂದು ಪ್ರೀತಿ.
ಅಚಂಚಲವಾದ ಸದಾ ಕಾಲದಲ್ಲೂ ಆ ಪ್ರೀತಿ ಎನ್ನುವ ನದಿ ಹರಿಬೇಕು. ಆ ಪ್ರೇಮ ಪ್ರವಾಹ ಇದೆ ನೋಡಿ, ಪ್ರೇಮ ಪ್ರವಾಹ ನಿರಂತರ ಹರಿಬೇಕು. ಅದು ಯಾರು ಏನು ಮಧ್ಯ ಬಂದರೂ ಕೂಡ ಅದು ತುಂಡಾಗಬಾರ್ದು. ಭಕ್ತಿ ಮಾಡದೇ ಇರುವ ಕ್ಷಣ ಅಂತ ಇರಬಾರ್ದು. ಯಾವುದು ನೋಡಿದರೂ ಕೇಳಿದರೂ ದೇವರಲ್ಲಿ ಮಾತ್ರ ಭಕ್ತಿ ನದಿ ಪ್ರವಾಹ. ಅದಕ್ಕೆ ನದಿ ಪ್ರವಾಹವನ್ನು ದೇವರು ಇಟ್ಟಿದ್ದಾನೆ ನೋಡಿ. 24/7 ಆ ನದಿ ನೀರು ನೋಡಿ ಹರಿತಾನೇ ಇರ್ತದೆ. ಅದು ನಿಲ್ತದ? ಅದೇ ತರ ಭಕ್ತಿ ಪ್ರವಾಹದಂತೆ ಇರಬೇಕು ಎಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ಆ ನದಿಯನ್ನು ಇಟ್ಟಿದ್ದಾನೋ ಏನೋ. ಆ ತರ ಪ್ರವಾಹ ತರ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಮಾತ್ರ ನನ್ನನ್ನು ನೋಡಲು, ನನ್ನನ್ನು ತಿಳಿಯಲು, ನನ್ನಲ್ಲಿ ಪ್ರವೇಶ ಮಾಡಲು ಸಾಧ್ಯ. ಹಾಗೆ ಅಂತ ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಅನನ್ಯ ಇತ್ಯುಕ್ತ್ಯ ಜಾತ ಅನ್ಯತ್ಯಾಗ ಭ್ರಾಂತಿಂ ನಿರಾಹ. ಮತ್ಕರ್ಮ ಕೃತ್ ಅಹಮೇವ ಪರಮಃ ಯಸ್ಯ ತತ ಮದುತ್ತಮ ತಾ ಜ್ಞಾನವಾನ್ ಇತ್ಯರ್ಥಃ ಸಂಗವರ್ಜಿತಃ ಫಲಸ್ನೇಹಹೀನಃ ಯಃ ಸಹ ಮಾಮೇತಿ. ಮತ್ಕರ್ಮ ಕೃತ್ ಅಂದ್ರೆ ನಾನು ಶಾಸ್ತ್ರಗಳಲ್ಲಿ ದಾಸರ ಪದಗಳಲ್ಲಿ ಏನು ಹೇಳಿದ್ದೇನೆಯೋ ಅದನ್ನ ಮಾಡು, ನಾನು ಹೇಳಿದ ಕೆಲಸಗಳನ್ನ ಮಾಡು. ಮತ್ ಪರಮಃ ನಾನೇ ಸರ್ವೋತ್ತಮ ಎಂದು ತಿಳಿ. ಮದ್ಭಕ್ತ ನನ್ನ ಭಕ್ತನಾಗು, ಮನಸ ನನ್ನನ್ನೇ ಸದಾ ಚಿಂತನೆ ಮಾಡು. ಸಂಗವರ್ಜಿತ ಫಲದಲ್ಲಿ ದುಡ್ಡು ಬೇಕು, ಫ್ಯಾಮಿಲಿ ಬೇಕು ಅಂದ್ರೆ ಏನು, ಸಾಧನೆಗೆ ಬೇಕು, ಭೋಗಕ್ಕಾಗಿ ಅಂತ ನಾವು ತಿಳಿಬಾರ್ದು. ನಿರ್ವೈರ ಯಾರ ಮೇಲೂ ರಾಗದ್ವೇಷಗಳನ್ನ ಇಟ್ಟುಕೊಳ್ಳದೆ, ನಿರ್ವೈರ ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲೂ ವೈರವನ್ನ ಮಾಡದೆ ಪ್ರೀತಿಯಿಂದ ಇದ್ದು ಯಾರು ಇರ್ತಾನೋ ಸಹ ಮಾಮೇತಿ ಪಾಂಡವ, ಅವನು ನನ್ನನ್ನು ಹೊಂದುತ್ತಾನೆ. ನೋಡಿ, ತುಂಬಾ ಜನ ಕೇಳೋದುಂಟು, ದೇವರನ್ನ ಹೊಂದುವ ಬಗೆ ಏನಪ್ಪಾ? ಸಂಸಾರದಲ್ಲಿ ಇದ್ದೀವಿ, ದೇವರನ್ನ ಹೊಂದುವ ಬಗೆ ಹೇಗೆ? ಒಂದು ಲೈನಲ್ಲಿ ಹೇಳಿ. ಹಾಗೆ ಅಂದ್ರೆ ಇದೆ, ಮತ್ ಕರ್ಮಕೃತ್ ನಾನು ಹೇಳಿದ ಕರ್ಮಗಳನ್ನ ಅಹೋರಾತ್ರಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಾನು ಹೇಳಿದ ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮವನ್ನೇ ಮಾಡಬೇಕು. ಮತ್ ಪರಮಃ ನಾನೇ ಸರ್ವೋತ್ತಮ ಅಂತ ತಿಳಿಯಬೇಕು. ಮದ್ಭಕ್ತ ನನ್ನನ್ನೇ ಸ್ಮರಿಸಬೇಕು, ನನ್ನ ಉದ್ದೇಶಕ್ಕಾಗಿ ಕರ್ಮಗಳನ್ನ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ನಿರ್ವೈರ ಸರ್ವಭೂತೇಶು ಯಾರ ಮೇಲೂ ದ್ವೇಷ ಆಡಿಕೊಳ್ಳೋದು ಮಾಡೋದು ಯಾವುದು ಮಾಡಬಾರದು. ಕೋಪ ಇದೆಲ್ಲ ಸಲ್ಲದು. ನಿರ್ವೈರ ಸರ್ವಭೂತೇಶು ಎಲ್ಲರಲ್ಲೂ ದೇವರನ್ನು ಕಾಣಬೇಕು. ಎಲ್ಲರಲ್ಲೂ ದೇವರನ್ನು ಕಂಡ ಮೇಲೆ ಕಾಮಕ್ರೋಧಾದಿಗಳು ಹೇಗೆ ಬರುತ್ತದೆ? ನಿರ್ವೈರ ಸರ್ವಭೂತೇಶು ಅಂತವನು ನನ್ನನ್ನು ಹೊಂದುತ್ತಾನೆ. ಹಾಗೆ ಅಂತ ಇದು ಶ್ರೀಮದ್ ಭಗವದ್ಗೀತಾಯ ಏಕಾದಶೋಧ್ಯಾಯ. ಇಲ್ಲಿಗೆ 11ನೇ ಅಧ್ಯಾಯ ಮುಗಿತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.